ಸರ್ವರಿಗೂ ನಮಸ್ಕಾರಗಳು. ಗುರುಗಳ ಅಪ್ಪಣೆಯನ್ನು ಪಡೆದು ಎಲ್ಲರ ಪರವಾಗಿ ಗುರುಗಳಿಗೆ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಶ್ರದ್ಧೆಯಿಂದ ಅರ್ಪಿಸಿ ಇವತ್ತಿನ ವ್ಯಾಖ್ಯಾನ ಪ್ರಾರಂಭ. ಗುರುಸ್ತುತಿಯೊಂದಿಗೆ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವ ಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹೋದ ಸಲ 6ನೇ ಅಧ್ಯಾಯ ಪ್ರಾರಂಭ ಮೊದಲನೇ ಶ್ಲೋಕಕ್ಕೆ ಬಂದಿತ್ತು. 6ನೇ ಅಧ್ಯಾಯಕ್ಕೆ ಸಾಮಾನ್ಯವಾಗಿ ಎಲ್ಲ ವ್ಯಾಖ್ಯಾನಕಾರರು ಇಟ್ಟಿರತಕ್ಕಂಥ ಒಂದು ಶೀರ್ಷಿಕೆ ಹೆಸರು ಆತ್ಮಸಂಯಮ ಯೋಗ. ಅದರ ಜೊತೆಗೆ 6ನೇ ಅಧ್ಯಾಯಕ್ಕೆ ಮತ್ತೊಂದು ಶೀರ್ಷಿಕೆ, ಅಧ್ಯಾಯದ ಹೆಸರು ಬಹಳ ಪ್ರಸಿದ್ಧವಾಗಿರತಕ್ಕಂಥದ್ದು, ಮಹಾತ್ಮರು ಹೇಳಿರತಕ್ಕಂಥದ್ದು ಮತ್ತೊಂದು ಏನಪ್ಪಾ ಅಂದ್ರೆ ಧ್ಯಾನ ಯೋಗ. ಯಾವ ಹೆಸರಲ್ಲಿ ಕರೆದರೂ ಸಹ ಆತ್ಮಸಂಯಮ ಯೋಗ ಅಂದ್ರೂ ಅಷ್ಟೇ, ಧ್ಯಾನ ಯೋಗ ಅಂದ್ರೂ ಅಷ್ಟೇ, ಎಲ್ಲ ಮಹಾತ್ಮರ ಒಂದು ಹೇಳಿಕೆಯಲ್ಲಿ ಈ 6ನೇ ಅಧ್ಯಾಯಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಕೊನೆ ಪಕ್ಷ 18 ಅಧ್ಯಾಯವನ್ನು ನಮಗೆ ಪ್ರತಿನಿತ್ಯ ಪಾರಾಯಣ ಮಾಡಲಿಕ್ಕೆ ಆಗೋದಿಲ್ಲ, ನಮಗೆ ಸಮಯ ಇಲ್ಲ, ನಮಗೆ ವ್ಯವಸ್ಥೆ ಇಲ್ಲ ಅನ್ನೋ ಸ್ಥಿತಿ ಇದ್ದಾಗ ಸ್ವಲ್ಪ ಆದರೂ ನಾವು ಭಗವದ್ಗೀತೆಯನ್ನು ಪಾರಾಯಣ ಮಾಡೋದಕ್ಕಾದ್ರೆ ಏನು ಮಾಡಬೇಕು ಅಂದಾಗ ಎಷ್ಟೋ ಮಹಾತ್ಮರು ಅವರು ಕೊಟ್ಟಿರೋ ಒಂದು ಹೇಳಿಕೆ ಏನು ಅಂದ್ರೆ, ನಮ್ಮ ಗುರುಗಳು ಅದನ್ನು ಅನುಮೋದಿಸಿದ್ದಾರೆ. ಈ ಪ್ರಶ್ನೆ ನಾನು ಅವರೊಂದಿಗೆ ಹೇಳಿದಾಗ, ಕೊನೆಯ ಪಕ್ಷ ಈ 6ನೇ ಅಧ್ಯಾಯವನ್ನ ಭಗವದ್ಗೀತೆ ಪ್ರತಿನಿತ್ಯ ಹೇಳೋದು ಉತ್ತಮ, ಅತ್ಯುತ್ತಮ, ಉತ್ತಮೋತ್ತಮ. ನಮ್ಮ ಆಧ್ಯಾತ್ಮಿಕ ಜ್ಞಾನ ಸಂಪನ್ನತೆಗೆ, ಆಧ್ಯಾತ್ಮಿಕ ಜೀವನಕ್ಕೆ, ನಮಗೆ ಪರಮಾರ್ಥದಲ್ಲಿ ನಮಗೆ ಇಷ್ಟಾರ್ಥ ಪ್ರಾಪ್ತಿಯಾಗಲಿಕ್ಕೆ ಯಾವುದಾದ್ರೂ ಒಂದು ಅಧ್ಯಾಯವನ್ನು ನಾನು ಹೇಳ್ತೇನೆ ಅನ್ನೋ ಪಕ್ಷಕ್ಕೆ 6ನೇ ಅಧ್ಯಾಯವನ್ನು ಹೇಳಬಹುದು ಬಹಳ ಉತ್ತಮ ಮತ್ತು ಸುಲಭ. ಯಾಕೆಂದ್ರೆ ಇಲ್ಲಿ ಧ್ಯಾನದ ಮಹತ್ವವನ್ನು ಭಗವಂತ ಹೇಳಿದ್ದಾನೆ, ಹಾಗೆ ಭಕ್ತಿಯ ಮಹತ್ವವನ್ನು ಹೇಳಿದ್ದಾನೆ. ಹಾಗಾಗಿ 6ನೇ ಅಧ್ಯಾಯಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಸೊ ವಿ ಹ್ಯಾಡ್ ಸ್ಟಾರ್ಟೆಡ್ ವಿತ್ ದ 6th chapter, 1st ಶ್ಲೋಕ, ಆತ್ಮಸಂಯಮ ಯೋಗ, ಆರ್ ಆಲ್ಸೋ ನೋನ್ ಆಸ್ ಧ್ಯಾನ ಯೋಗ. In the beginning 2-3 shlokas of 6th chapter, the most important insight, paramarthic insight, the secret message for the sadhakas, Lord Krishna Paramatma, what he has given, as per all the commentators, he has given the real definition of Jnana Yoga or Karma Sannyasa Yoga, or real definition of who is a Nitya Sannyasi, or in simple, who is a Sannyasi. He has also identified clearly for our benefit, ನಮಗೋಸ್ಕರ ಭಗವಂತ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಸನ್ಯಾಸಿ ಅಂದ್ರೆ ಏನು, ಸನ್ಯಾಸತ್ವ ಅಂದ್ರೆ ಏನು, ಸನ್ಯಾಸಿ ಅಂತಂದ್ರೆ ನಿಜವಾದ ಲಕ್ಷಣ ಏನು, ಹಾಗೆ ಯೋಗಿ ಅಂದ್ರೆ ಏನು, ಯೋಗ ಅಂದ್ರೆ ಏನು, ಅಥವಾ ಕರ್ಮಯೋಗಿ ಅಂದ್ರೆ ಏನು, ಅದರ ಲಕ್ಷಣ ಏನು, ಅವು ಎರಡರ ವ್ಯತ್ಯಾಸವನ್ನ, ಮೇಲ್ನೋಟದ ವ್ಯತ್ಯಾಸವನ್ನ ಹೇಳಿ ಜನಗಳು ಏನ್ ನಾವು ತಿಳ್ಕೊಂಡಿದ್ದೇವೆ, ಯೋಗಿ ಅಂದ್ರೆ ಕರ್ಮಯೋಗಿ, ಕರ್ಮಯೋಗದಲ್ಲೇ ಪ್ರವೃತ್ತಿಯಾಗಿರ್ತಕ್ಕಂಥವರು,
ಪ್ರವೃತ್ತಿ ಮಾರ್ಗದಲ್ಲಿ ಇರತಕ್ಕಂಥವರು, ಸಂಸಾರದಲ್ಲಿ ಇರತಕ್ಕಂಥವರು, ಕರ್ಮವನ್ನು ಮಾಡ್ತಾ ಇರತಕ್ಕಂಥವರು ಕರ್ಮಯೋಗಿ ಅಂತ ನಮ್ಮ ಒಂದು ಪರಿಭಾಷೆ. ಸನ್ಯಾಸಿ ಅಂತಂದ್ರೆ ಆ ಕಾಷಾಯ ವಸ್ತ್ರವನ್ನ, ಆ ಸನ್ಯಾಸಿ ವಸ್ತ್ರವನ್ನ ಧರಿಸಿ ಸನ್ಯಾಸಿ ನಿಯಮವನ್ನ ಪಾಲನೆ ಮಾಡತಂತಹ ಕೊನೆಯ ಆಶ್ರಮವಾದಂತಹ ಸನ್ಯಾಸಾಶ್ರಮವನ್ನು ಪ್ರವೇಶ ಮಾಡಿರತಕ್ಕಂತಹ ಸರ್ವಸಂಗ ಪರಿತ್ಯಾಗಿಗಳು ರುದ್ರಾಕ್ಷಿ ಮಾಲೆಯನ್ನು ಧರಿಸಿ ಕಮಂಡಲನ ದಂಡವನ್ನು ಹಿಡಿದುಕೊಂಡು ವಿಭೂತಿಯನ್ನ ಮೈ ಮೇಲೆ ಧಾರಣವನ್ನು ಮಾಡಿಕೊಂಡು ಎಲ್ಲೂ ನಿಲ್ಲದೆ ಪರಿವ್ರಾಜಕರಾಗಿ ಜಗತ್ತನ್ನ ಪರ್ಯಟನೆ ಮಾಡ್ತಾ ಧರ್ಮವನ್ನು ಬೋಧನೆ ಮಾಡ್ತಾ ಯಾರ ಜೊತೆಗೂ ಬೆರೆಯದೆ ಸರ್ವಸಂಗ ಪರಿತ್ಯಾಗ ಎಲ್ಲವನ್ನು ಬಿಟ್ಟಂತವರು, ಕರ್ಮವನ್ನೇ ಬಿಟ್ಟಂತವರು, ಯಾವ ಕರ್ಮವನ್ನು ಮಾಡದೇ ಇರತಕ್ಕಂಥವರು, ಗೃಹಸ್ಥರು ಮಾಡತಕ್ಕಂಥ ಜೀವನ ಅವರು ನಡೆಸದೇ ಇರತಕ್ಕಂಥವರು, ಅವರು ಸಾಮಾನ್ಯವಾಗಿ ನಾವು ಹೇಳೋದು ಸನ್ಯಾಸಿ. ಈ ಡೆಫಿನಿಷನ್ ನಾವು what we have thought and we have come to one understanding about who a sannyasi means. He should be like this. A karma yogi is like this. A samsari is different from a sannyasi. It is our common, some basic ideas in our mind. Taking the same two basic ideas, Lord is making very clear that what is the inner purport or inner definition of a sannyasi and inner definition of a yogi. Ultimately, both mean the same because they end in the same ultimate parimarthic mission or the goal of the life. Both are related to finally knowing about ourselves, knowing about God Himself, merging with God Himself, experiencing God Himself within ourselves. ಎರಡರ ಗುರಿಯೂ ಅದೇ ಆಗಿರೋದ್ರಿಂದ ಎರಡೂ ಒಂದೇ. ಇದನ್ನ ಹಿಂದೆ ಬಹಳ ಹೇಳಿದ್ದಾನೆ, 5ನೇ ಅಧ್ಯಾಯದಲ್ಲೇ ಬಂದ್ಬಿಡಿದೆ. ಅದನ್ನ ಮತ್ತೆ ಮತ್ತೆ ನಮಗೆ ಅರ್ಥ ಆಗಲಿ. ಇದು ಒಂದು. ಎರಡನೇದು, ಈ ಮೇಲ್ನೋಟದ ವೇಷಧಾರಿಗಳಾಗಿರೋ ಸನ್ಯಾಸಿಗಳ ಬಗ್ಗೆ ಒಂದು ಸೂಚನೆ ಇದೆ. ವಿ ಹ್ಯಾವ್ ಟು ರಿಮೆಂಬರ್, ಲಾರ್ಡ್ ಈಸ್ ಡಿಫೈನಿಂಗ್ that any person who appears to be a sannyasi need not be a sannyasi at all. Only by external appearance, by the dress code, carrying a kamandalu or a danda or paduka, he need not be a real sannyasi at all. That won't identify him. Anybody who has given up the entire karma, saying that I am a sannyasi, I need not do any karma, is not a real sannyasi at all. That is what he is hinting here in these shlokas. The insight is, you have to follow our Gurudev's Vyakhyana in English, Science of Bhagavad Gita. The very first shloka, what he has written. He has mentioned that point very clear. Nowadays, it is our experience also, your experience also. Anyway, most of the sannyasis who appear to be sannyasis, according to our Gurudev's Vyakhyana, ನಮ್ಮ ಗುರುಗಳು ಬರೆದಿರ್ತಕ್ಕಂತಹ ವ್ಯಾಖ್ಯಾನವನ್ನು ನೋಡ್ಬಿಟ್ರೆ ಬಹಳ ಸ್ಪಷ್ಟವಾಗಿ ಬರ್ತಿದ್ದಾರೆ. ಮೇಲ್ನೋಟದ ಸನ್ಯಾಸಿಗಳು ಯಾವ ಕರ್ಮವನ್ನು ಮಾಡೋದಿಲ್ಲ, ಯಾವ ಕೆಲಸವನ್ನು ಮಾಡೋದಿಲ್ಲ, ಸೋಮಾರಿಗಳಾಗಿ ಇರ್ತಾರೆ, ಭಿಕ್ಷೆಯನ್ನು ಬೇಡ್ತಾರೆ. ಅವರಿಗೆ ಏನಾದರೂ ಭಿಕ್ಷೆ ಕೊಟ್ಟರೆ, ಇದು ನಮಗೆ ನೀವು ಅಕ್ಕಿಯನ್ನ, ಬೇಳೆಯನ್ನ, ತರಕಾರಿಯನ್ನು ಕೊಡಬೇಡಿ ಅನ್ನೋ ಸನ್ಯಾಸಿಗಳು ಇದ್ದಾರೆ. ನಮ್ಮ ಹತ್ರ ಪಾತ್ರ ಇಲ್ಲ, ನಮ್ಮ ಹತ್ರ ಅಗ್ನಿ ಇಲ್ಲ, ಅಗ್ನಿ ಉರಿಸೋದಿಲ್ಲ, ಅಗ್ನಿ ಕಾರ್ಯವನ್ನು ಮಾಡೋದಿಲ್ಲ, ನಾವು ನಮಗೆ ಬೇಯಿಸಿದ ಆಹಾರವನ್ನೇ ಕೊಡಿ, ನಾವು ತಿಂತೇವೆ ಅನ್ನೋ ಸನ್ಯಾಸಿಗಳು ಇದ್ದಾರೆ. ಅವರ ಗುರುದೇವ್ಸ್ ವ್ಯಾಖ್ಯಾನ ಕಾಮೆಂಟ್. ದೇ ಹ್ಯಾವ್ ಸ್ಟಾಪ್ಡ್ ಯೂಸಿಂಗ್ ಈವನ್ ದ ಫೈರ್ ಫಾರ್ ನಾಮಿನಲ್ ದೇರ್ ಲೈಫ್. Even for kitchen purpose we have to use the fire. Even that they have stopped. Present day sannyasis, most of them. So they beg for cooked food. Our Gurudev writes, you have to go through that inner meaning. Why he writes. Even in Scientist Search for Truth, he has mentioned so many places, all these things. His experiences in Himalayas, his experiences in Uttarakashi, his experiences in Rishikesh, in and around places. Lord is also mentioning the same thing. 5,000 years before. What our Gurudev has mentioned now, what all Mahatmans have mentioned, even when
2 days before, I was with Swami Yogatmananda, who is leaving to Haridwar on 15th of this month. He was telling me the same thing. Majority sannyasis in North India, now they are only bogus sannyasis. They are always waiting for some devotee with plush money to hand over the money, all the comforts. 5,000 years before Lord is giving hint on Renu. That means Udara Nimittam Bahukruta Vesham was there at that time also. We have to remember 5,000 years time only, beginning of Kali Yuga only, this was there. Lord is mentioning that people who have stopped using the fire, only wearing the cloth, they are not real sannyasis ಅಂತ ಭಗವಂತನೇ ಹೇಳ್ತಾ ಇದ್ದಾನೆ ಅಂದ್ರೆ ಅಂತಹ ಜನ ಇದ್ರು ಅಂತ ಅರ್ಥ ಅದು. So imagine in the 5,000 years what has happened now. That is why it is very rare. Nama Gurudev always used to say, sannyasa ashrama is the most precious, most pavitra, most dignified, sanctified, sacred institution in the life of individual. Everybody cannot become a real sannyasi by wearing the cloth. It is not meant for all. Similarly, Lord also mentions another point. Who is a real yogi? The one who has stopped doing all karmas cannot be called as a yogi. Or the one who is doing karmas, actions for his self only. Because he has identified with the body only as I am this body. ಶರೀರಾಭಿಮಾನ ಇಟ್ಕೊಂಡು ನಮ್ಮ ಅಹಂಕಾರದಲ್ಲಿ ದೇಹಾತ್ಮ ಪ್ರಜ್ಞೆಯಿಂದ ನಾನು ನನಗೋಸ್ಕರ ಸ್ವಾರ್ಥಿಯಾಗಿ ಯಾವುದೇ ಒಂದು ಕಾರ್ಯವನ್ನ ಮಾಡಿದರೆ, ಆಸೆ ಇಟ್ಕೊಂಡು ಮಾಡಿದರೆ ಅದು ಕರ್ಮವೇ ಆದರೂ ಅದು ನಿಜವಾದ ಕರ್ಮಯೋಗ ಅಲ್ಲ. ಹಾಗಾಗಿ ಅವರು ಯೋಗಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ದಟ್ ಮೀನ್ಸ್ ಆಲ್ ಹೌಸ್ ಹೋಲ್ಡರ್ಸ್, ಆಲ್ ವರ್ಲ್ಡ್ಲಿ ಪೀಪಲ್ ಹೂ ಆರ್ ಆಲ್ವೇಸ್ ಇನ್ ದಿ ಆಕ್ಷನ್ ಮೋಡ್ ಕೆನಾಟ್ ಬಿ ಕಾಲ್ಡ್ ಆಸ್ ಯೋಗೀಸ್. These two things we have to remember. This is how the first shloka starts. Anashritah karma phalam karyam karma karoti yah sa sannyasi cha yogi cha na niraghnirna chakriyah. Very clear. Anashritah karma phalam karyam karma karoti yah. Yah means anyone. Yah, anyone. Karma phalam anashritah karyam karma karoti. Anyone who is not dependent, who is not totally attached. Anashritah, not interested, not dependent, not thinking. Anashritah ಅಂದರೆ ಯಾವ ಆಸಕ್ತಿಯೂ ಇಲ್ಲದೆ, ಅದರ ಬಗ್ಗೆ ಗಮನ ಇಲ್ಲದೆ, ಯೋಚನೆ ಇಲ್ಲದೆ ಅನ್ನೋ ಅರ್ಥ ಇಲ್ಲ. ಅನಾಶ್ರಿತ. ಆಶ್ರಿತ ಮೀನ್ಸ್ ಯು ಆರ್ ಇಂಟ್ರೆಸ್ಟೆಡ್. ದರ್ ಇಸ್ ಸಮ್ ಮೋಟಿವ್. ಸೆಲ್ಫ್ ಮೋಟಿವ್ ಇಸ್ ದೇರ್, ಸೆಲ್ಫಿಶ್ ಮೋಟಿವ್ ಇಸ್ ದೇರ್. ಇಫ್ ಐ ಡೂ ದಿಸ್ ವರ್ಕ್, ಸಮಥಿಂಗ್ ಗುಡ್ ವಿಲ್ ಹ್ಯಾಪನ್ ಟು ಮೀ, ಸಮ್ ಪುಣ್ಯ ವಿಲ್ ಅಕ್ರೂ, ಐ ಆಮ್ ಎಲಿಜಿಬಲ್ ಫಾರ್ ಸಮ್ ವರ್ಚುವಸ್ ಪುಣ್ಯ ಇನ್ ಮೈ ಲೈಫ್. ಇಫ್ ಐ ಡೂ ದಟ್, I may not be able to get the punya. So let me do this. So some desire is there in the mind. When the desires are not there, you are not expecting, then it is anashrita. Ashrita means you are dependent. You are dependent on some reward. Anashrita means you are not dependent. You are not bothered. So without botheration, without expecting, yaudu? Karma phalam. Whichever karma I do, I am not interested in the karma phala of that karma. ಯಾವುದೇ ಒಂದು ಕೆಲಸವನ್ನು ನಾನು ಮಾಡಿದ್ರೆ ಅದಕ್ಕೆ ಬರ್ತಕ್ಕಂತಹ ಏನು ಪ್ರತಿಫಲ ಇದೆ ಅದರ ಬಗ್ಗೆ ನನ್ನ ಗಮನ ಇಲ್ಲ, ಅದರ ಬಗ್ಗೆ ನನಗೆ ಯೋಚನೆ ಇಲ್ಲ, ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ಭಾವ ಅನಾಶ್ರಿತ. ಈ ಭಾವದಿಂದ ನಮ್ಮ ಕೆಲಸಗಳನ್ನು ಯಾರು ಮಾಡ್ತಾರೋ ಅವರವರ ಕೆಲಸಗಳನ್ನು ಯಾವ ವ್ಯಕ್ತಿನೇ ಆಗಲಿ ಕರ್ಮ ಫಲದ ಆಸೆ ಇಲ್ಲದೆ, ಇದು ಭಗವದ್ಗೀತೆಯಲ್ಲಿ
ನಮ್ಮ ಗುರುದೇವರು ಯಾವಾಗಲೂ ಹೇಳ್ತಾ ಇದ್ದಿದ್ದ ಮಾತು, ಕರ್ಮಯೋಗಕ್ಕೆ ಕಲಿಯುಗಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ಯಾಕೆಂದ್ರೆ 90% ಆಫ್ ವರ್ಲ್ಡ್ಲಿ ಪೀಪಲ್ ಲೈಕ್ ಅಸ್ ಅಂಡ್ ಯು ಅಂಡ್ ಮೀ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಅಂಡ್ ಫಾಲೋ. 90% ಜಗತ್ತಿನ ನಾವೆಲ್ಲ ಸಂಸಾರಿಗಳು ಸುಲಭವಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅನುಷ್ಠಾನ ತರುವಂತದ್ದು ಯಾವುದು ಮೊದಲನೇ ಹೆಜ್ಜೆ ಇದ್ರೆ ಕರ್ಮಯೋಗ. ಒಂದೇ ಏಟಿಗೆ ಎಲ್ಲರಿಗೂ ಜ್ಞಾನ ಯೋಗದ ಬಗ್ಗೆ, ಧ್ಯಾನ ಯೋಗದ ಬಗ್ಗೆ, ಭಕ್ತಿ ಯೋಗದ ಬಗ್ಗೆ ಒಳಗಿನ ರಹಸ್ಯಗಳನ್ನ ಭಗವಂತ ನಮ್ಮ ಮುಂದೆ ಬಿಚ್ಚಿಟ್ಬಿಟ್ರೆ, ಅದನ್ನು ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಅದು ಅರ್ಥ ಆಗ್ಲಿಕ್ಕಿಲ್ಲ, ಅನುಭವಕ್ಕೆ ಬರ್ಲಿಕ್ಕಿಲ್ಲ ಅಂತ ಹೇಳಿ ಮಾತಿಗೆ ಪ್ರತಿ ಅಧ್ಯಾಯದಲ್ಲೂ ಭಗವಂತ ಕರ್ಮಯೋಗದ ಬಗ್ಗೆ, ಇಲ್ಲಿ ಯೋಗ ಅಂದ್ರೆ ಕರ್ಮಯೋಗ ಅಂತ ತಿಳ್ಕೊಳ್ಬೇಕು. ಅದನ್ನೇ ಸಾರಿ ಸಾರಿ ಹೇಳ್ತಾ ಇತ್ತು. ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ. ಯಾರು ತಮ್ಮ ಕೆಲಸವನ್ನ ಆಸೆ ಇಲ್ಲದೆ, ಅದರ ಫಲದ ಮೇಲೆ ಗಮನ ಇಲ್ಲದೆ, ಅದಕ್ಕೆ ಜೋತು ಬೀಳದೆ, ಒಳ್ಳೆಯ ಮನಸ್ಸಿನಿಂದ, ಶುದ್ಧವಾದ ಮನಸ್ಸಿನಿಂದ, ಪರಿಪೂರ್ಣವಾದಂತಹ ಒಳಗಿರ್ತಕ್ಕಂಥ ಆನಂದಮಯವಾದ ಮನಸ್ಸಿನಿಂದ ಮಾಡ್ತಾ ಹೋಗ್ತಾರೆ, ಅಂಥವರು ಸಹ, ಸಚ್ ಪೀಪಲ್, ಸಹ ಮೀನ್ಸ್ ಸಚ್ ಪೀಪಲ್, ಸನ್ಯಾಸಿ ಚ ಯೋಗಿ ಚ, ಅಂತಹ ಮನುಷ್ಯ, ಅಂತಹ ವ್ಯಕ್ತಿ ನಿಜವಾದ ಸನ್ಯಾಸಿ, ಮತ್ತು ಚ ಮೀನ್ಸ್ ಎಂಡ್. He is not only ಸನ್ಯಾಸಿ ಅರ್ಜುನ, he is also yogi. Please consider, I am telling you, ಭಗವಂತನ ವಚನ. ಭಗವಂತ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಅಂದ್ರೆ ನಮಗೆ. ನೀವು ತಿಳ್ಕೊಳ್ಳಿಯಪ್ಪ, ಯಾರು ಬೇರೆಯವರು ಏನೇ ಹೇಳಿದ್ರು ಅದಲ್ಲ ನಿಜವಾದ ಸನ್ಯಾಸಿ ಅರ್ಥ. ಬೇರೆಯವರು ಏನೇ ಹೇಳಿದ್ರು ಯೋಗಿ ಅದಲ್ಲ. ಯೋಗಿ ಅಂದ್ರೆ ಯಾರು, ಸನ್ಯಾಸಿ ಅಂದ್ರೆ ಯಾರು, ಎರಡೂ ಒಂದೇ. ಬೋತ್ ಆರ್ ಸೇಮ್. ಅಂದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ, ನಿಜವಾದ ಸನ್ಯಾಸಿ ಲಕ್ಷಣವನ್ನ ಅಥವಾ ಯೋಗಿಯ ಲಕ್ಷಣವನ್ನ ನಾವು ಈಸ್ redefining or again clearly expressing, repeatedly he is expressing the real definition, inner definition, the original definition of the word sannyasi, original definition of the word yogi or yoga. Sannyasatva yoga ಎರಡು ಒಂದೇ, two faces of the same coin ultimately. ಇದು ಯಾಕೆ ಭಗವಂತ ಮಾತು ಹೇಳ್ತಾ ಇದ್ದಾನೆ ಅಂದ್ರೆ, is always confusing. Always confusing. ಕರ್ಮ ಸನ್ಯಾಸ, ಕರ್ಮಯೋಗ, ಅಥವಾ ಸಾಂಖ್ಯನಿಷ್ಠ ಮತ್ತು ಕರ್ಮನಿಷ್ಠ, ಅಥವಾ ಸಾಂಖ್ಯಯೋಗ ಮತ್ತು ಕರ್ಮಯೋಗ, ಇದು ಯಾವತ್ತಿದ್ರೂ ಕನ್ಫ್ಯೂಷನ್. ಭಗವದ್ಗೀತೆಯಲ್ಲಿ ಶ್ಲೋಕಗಳನ್ನ ಅರ್ಥ ಮೇಲ್ನೋಟಕ್ಕೆ ಮಾಡ್ತಾ ಹೋದ್ರೆ, ಯಾವುದೋ ಒಂದು ಅಧ್ಯಾಯ, ಹಿಂದಿನ ಅಧ್ಯಾಯದಲ್ಲಿ ಭಗವಂತ ಏನೋ ಹೇಳ್ಬಿಟ್ಟಿದ್ದಾನೆ, ಇವಾಗ ಏನೋ ಹೇಳ್ತಾ ಇದ್ದಾನಲ್ಲ, ಇದು ಅರ್ಥನೇ ಆಗ್ತಾ ಇಲ್ವಲ್ಲ ಅನ್ನೋ ಶಂಕೆ ಬರುತ್ತೆ. ಆಲ್ವೇಸ್ ಸಸ್ಪೆಷನ್ ರೈಸಸ್, doubts will rise, because Lord is repeating and mixing definitions here and there throughout Bhagavad Gita. What he tells in the 2nd chapter, he may repeat again in the 4th chapter. What he says in the 4th chapter, again he repeats in the 6th chapter. So we have to remember correctly what he is telling. ಭಗವಂತ ಏನ್ ಹೇಳ್ತಾ ಇದ್ದಾನೆ ಅದು ಬಹಳ ಮುಖ್ಯ ಆಗುತ್ತೆ. ನಾನು ಏನ್ ಅರ್ಥ ಮಾಡ್ಕೊಂಡೆ ಅದು ಮುಖ್ಯ ಅಲ್ಲ. I may wrongly deduce the meaning. So we have to go deeper into the meaning as per our Gurudev's advice. Anashritah karma phalam karyam karma karoti yah sa sannyasi cha yogi cha. ಅವನು ನಿಜವಾದ ಸನ್ಯಾಸಿ, ಅವನು ನಿಜವಾದ ಯೋಗಿ ಅಂತ ಹೇಳ್ಬಿಟ್ಟು, ನಾವು ದಿ ಆಪೋಸಿಟ್, ನಾವು ಈಸ್ ಮೆನ್ಷನಿಂಗ್, ಅಸರ್ಟಿಂಗ್. ಸೆಕೆಂಡ್ ಲೈನ್, ಲಾಸ್ಟ್ ಚರಣ, ಲಾಸ್ಟ್ ಹಾಫ್, ಎರಡನೇ ಚರಣದ ಕೊನೆ ಭಾಗ ಇದೆಯಲ್ಲ, ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯ ನ ನಿರಗ್ನಿ ನ ಚ ಅಕ್ರಿಯ. ನೌ ಯಸ್ ಡಿಫೈನ್ಡ್. ನ ನಿರಗ್ನಿ ನ ಅಕ್ರಿಯ ಅಂದ್ರೆ ದ ಒನ್ ಹೂ ಈಸ್ ನಾಟ್ ಕ್ಯಾರಿಯಿಂಗ್ ದ ಫೈರ್, ದ ಒನ್ ಹೂ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ದ ಫೈರ್ ಅಂದ್ರೆ ಅರ್ಥ ಏನು? ನಿರಗ್ನಿಹಿ ಮೀನ್ಸ್ ಅಗ್ನಿ ಕಾರ್ಯವನ್ನು ಮಾಡದೇ ಇರತಕ್ಕಂಥವನು, ಯಜ್ಞವನ್ನು ಮಾಡದೇ ಇರತಕ್ಕಂಥವನು ಅನ್ನೋದರ ಅರ್ಥ. ಅಗ್ನಿಯನ್ನ ಜೀವನದಲ್ಲಿ ಬಳಸದೇ ಇರತಕ್ಕಂಥವನು
ಅಡಿಗೆಯಿಂದ ಹಿಡಿದು ಮಾಡ್ತಕ್ಕಂಥ ಎಲ್ಲ ಯಜ್ಞಗಳಿಗೆ ಅಗ್ನಿ ಪ್ರವೇಶ ಬೇಕು. ಆ ಯಜ್ಞೇಶ್ವರ ಇರಬೇಕು. ದಿ ಫೈರ್ ಈಸ್ ರಿಕ್ವೈರ್ಡ್ ಫಾರ್ ಆಲ್ ಯುವರ್ ರಿಚುವಲ್ಸ್, ಆಲ್ ದಿ ಯಜ್ಞಾಸ್, ಆಲ್ ದಿ ಕರ್ಮಾಸ್ ಆಫ್ ದಿ ಕರ್ಮಕಾಂಡ ಆಸ್ ಎನ್ವಿಸೇಜ್ಡ್ ಇನ್ ವೇದಾಸ್. ವೇದಗಳ ಕರ್ಮಕಾಂಡದಲ್ಲಿರ್ತಕ್ಕಂಥ ಶಾಸ್ತ್ರೋಕ್ತವಾದ ಎಲ್ಲ ಕರ್ಮಗಳಿಗೆ, ಯಜ್ಞ ಹೋಮಗಳಿಗೆ, ಯಾಗಗಳಿಗೆ ಅಗ್ನಿ ಬಹಳ ಮುಖ್ಯ. ಮನೆಯಲ್ಲಿ ಅಗ್ನಿಹೋತ್ರಿಗಳು ಅಂತ ಏನಿರ್ತಾ ಇದ್ರು, ಅಗ್ನಿಯನ್ನ 24 ಗಂಟೆ ಉರಿಸ್ತಾ ಇದ್ರು. ವೈಶ್ವದೇವ ಪೂಜೆ ಇರಬಹುದು, ಹೋಮ ಹವನಗಳಿರಬಹುದು, ಅಗ್ನಿ ದೇವತೆಯನ್ನು ಪ್ರತಿ ದಿವಸವನ್ನು ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಪದ್ಧತಿ ಇತ್ತು. 5000 ವರ್ಷದ ಹಿಂದೆ ಬಹಳ ಚೆನ್ನಾಗಿ ಇತ್ತು. ಸೊ ವರ್ಲ್ಡ್ಲಿ ಪೀಪಲ್, ಗೃಹಸ್ಥಾಸ್, ಮ್ಯಾರಿಡ್ ಪೀಪಲ್, ದೇ ಹ್ಯಾಡ್ important rituals maintaining the fire for sacrificial purposes, home and havan and yajna and all those things, and also for your kitchen, for all vedokta karma that is required. So niragnihi means the one who doesn't use this fire. Yaru? Sannyasi. So Lord is saying, outwardly if anybody claims that he is a sannyasi, so I am not using the fire, ನಾನು ಅಗ್ನಿಯನ್ನ ಉಪಯೋಗ ಮಾಡ್ತಾ ಇಲ್ಲ, ಅಗ್ನಿಗೂ ನನಗೂ ಸಂಬಂಧ ಇಲ್ಲ ಅಂದ್ರೆ, ಅಗ್ನಿ ಕ್ರಿಯೆಗಳು, ಅಗ್ನಿಹೋತ್ರಾದಿಗಳು, ಜ್ಯೋತಿಷ್ಠೋಮಾದಿ ಹೋಮಗಳು, ಹವನಗಳು, ವೈಶ್ವದೇವ ಪೂಜೆಗೆ ಸಾಮಾನ್ಯ ಗೃಹಸ್ಥರು ಮಾಡತಕ್ಕಂಥ ಯಾವುದೇ ಒಂದು ಹೋಮ ಹವನಕ್ಕೆ ಅಗ್ನಿ ನನಗೆ ಬೇಕಾಗಿಲ್ಲ. ನಿರಗ್ನಿಹಿ ಅಂದ್ರೆ ಸನ್ಯಾಸಿ. ಸನ್ಯಾಸಿಗೆ ಕರ್ಮವೇ ಇಲ್ಲ. ಸನ್ಯಾಸ ಧರ್ಮದಲ್ಲಿ ಆ ಲಕ್ಷಣ ಏನು ಅಂದ್ರೆ ಅವನಿಗೆ ಯಾವ ಕರ್ಮವೂ ಇಲ್ಲ ಅಂತ. ಯಾವ ಪೂಜೆಯನ್ನು ಮಾಡಬೇಕಾಗಿಲ್ಲ, ಹೋಮವನ್ನ ಮಾಡಬೇಕಾಗಿಲ್ಲ, ಹವನವನ್ನ, ಯಾಗವನ್ನ ಸನ್ಯಾಸಿ ಮಾಡಬೇಕಾಗಿಲ್ಲ ಅಂತ ಅರ್ಥ. ಹಾಗೆ ನಿರಗ್ನಿ ಅಂತಂದ್ರೆ ಇಲ್ಲಿ ಅಗ್ನಿಯನ್ನು ಬಿಟ್ಟವನು, ದ ಒನ್ ಹೂ ಹ್ಯಾಸ್ ಗಿವನ್ ಅಪ್ ಸ್ಯಾಕ್ರಿಫೈಷಿಯಲ್ ಫೈರ್ ಫಾರ್ ಆಲ್ ದ ರಿಚುವಲ್ಸ್. ಸೊ ಈಸ್ ಅ ಸನ್ಯಾಸಿ. ನಿರಗ್ನಿ ಮೀನ್ಸ್ ಸನ್ಯಾಸಿ ಇನ್ ದಿ ಔಟರ್ ಡೆಫಿನಿಷನ್ ಲಾರ್ಡ್ ಇಸ್ ಗಿವಿಂಗ್. ಅಕ್ರಿಯ ನಚ ಅಕ್ರಿಯ. ಅಕ್ರಿಯ ಅಂದ್ರೆ ಕರ್ಮವನ್ನೇ ಬಿಟ್ಟವನು. ನಿರಗ್ನಿ ಅಂದ್ರೆ ಅಗ್ನಿಯನ್ನ ಬಿಟ್ಟವನು, ಅಕ್ರಿಯ ಅಂದ್ರೆ ಕರ್ಮವನ್ನೇ ಬಿಟ್ಟವನು. ನಾನು ಕರ್ಮವನ್ನೇ ಮಾಡೋದಿಲ್ಲ. ಕರ್ಮ ಮಾಡಿದರೆ ತಾನೇ ಫಲ. ಇಫ್ ಐ ಡೂ ಸಮ್ ಆಕ್ಷನ್, ದೆನ್ ದೇರ್ ಇಸ್ ಎ ಕ್ವಶನ್ ಆಫ್ ರಿವಾರ್ಡ್. ಯು ಸೇ ದಟ್ ಐ ಶುಡ್ ನಾಟ್ ಬಿ ಇಂಟ್ರೆಸ್ಟೆಡ್ ಇನ್ ರಿವಾರ್ಡ್. ಕರ್ಮ ಫಲದ ಮೇಲೆ ಆಸೆ ಬಿಡಬೇಕು ಅಂತ ಭಗವಂತ ನೀನು ಹೇಳ್ತೀಯಲ್ಲಪ್ಪ. ಕರ್ಮಫಲದ ಆಸೆ ಇಲ್ಲದೆ ನೀನು ಕೆಲಸ ಮಾಡು ಅಂತ ಹೇಳ್ತೀಯಲ್ಲ. ನಾನು ಕರ್ಮವನ್ನೇ ಮಾಡೋದು ಬಿಟ್ಬಿಟ್ರೆ ಹೇಗೆ ಅನ್ನೋ ಪ್ರಶ್ನೆ. ಇದು ಒಂದು ದುಸ್ತರ್ಕದ ಪ್ರಶ್ನೆ, ಬಹಳ ಬುದ್ಧಿವಂತಿಕೆಯಿಂದ ಬಂದಿರತಕ್ಕಂಥ ಪ್ರಶ್ನೆ. ಒಬ್ಬ ಗೃಹಸ್ಥ, ಸಾಮಾನ್ಯ ವರ್ಲ್ಡ್ಲಿ ಪರ್ಸನ್, ಇಫ್ ಯು ಥಿಂಕ್ಸ್ ಲೈಕ್ ದಟ್, no, let me not do the karma itself. Akriya means such a person who doesn't do any karma, who stops doing any karma. For argument's sake, Lord is using these words. Anybody, if he says that I have stopped all my karmas, akriya, I am not performing any karma, so there is no question of karma phala. Or anybody who says I am not using the fire, like sannyasi. So, such a akarmi or such a sannyasi, they are not real sannyasis. That is what he says. They are not the real sannyasi. Anybody who has given up the Agni is not a real sannyasi. Anybody who has given up the work, ಕರ್ಮವನ್ನೇ ಮಾಡೋದಿಲ್ಲ ಅನ್ನೋನು ಅವನು ಖಂಡಿತ ಯೋಗಿನೇ ಅಲ್ಲ. ಈ ಲೈನ್ ಸರಿಗೆ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಯಾವುದು? ಭಗವಂತ ಏನ್ ಹೇಳ್ತಾ ಇದ್ದಾನೆ? ಅನಾಶ್ರಿತ ಕರ್ಮಫಲಂ ಕರ್ಮಂ ಕಾರ್ಯಂ ಕರ್ಮ ಕರೋತಿಯ. ಕರ್ಮಫಲದ ಆಸೆ ಇಲ್ಲದೆ ಯಾರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೋ ಅಂತಹ ವ್ಯಕ್ತಿ, ಸಚ್ ಎ ಪರ್ಸನ್, ಸ ಸನ್ಯಾಸಿ ಚ ಯೋಗಿ, ನಾಟ್ ದಿ ಅದರ್ ಒನ್. ನ ನಿರಗ್ನಿ ನ ಅಕ್ರಿಯ. ಸೊ ಇಟ್ಸ್ ವೆರಿ ಕ್ಲಿಯರ್. ಆಚಾರ್ಯ ಶಂಕರ ಹ್ಯಾಸ್ ಗಿವನ್ ಬಹಳ ಬ್ಯೂಟಿಫುಲ್ ಡೆಫಿನಿಷನ್, ವ್ಯಾಖ್ಯಾನ ಹಿಯರ್ on this shloka. Who is a real yogi? ಕರ್ಮ ಬಿಟ್ಟವನು ಯೋಗಿ ಅಲ್ಲ, ಕರ್ಮ ಮಾಡದೇ ಇರೋನು ಯೋಗಿ ಅಲ್ಲ. ಹಾಗಾದ್ರೆ ಯೋಗಿ ಅಂದ್ರೆ ಯಾರು? ಯೋಗ ಅಂದ್ರೆ ಏನು? ನಿಜವಾದ ಯೋಗಿ ಯಾರು? ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನ ಕೊಡ್ತಾ ಆಚಾರ್ಯ ಶಂಕರ ಬಹಳ ಸುಂದರವಾದಂತಹ ಒಂದು ಅವರ ವ್ಯಾಖ್ಯಾನ, ಬಹಳ ಅರ್ಥ ಆಗುವಂಥದ್ದು.
ಕಷ್ಟ ಏನೂ ಇಲ್ಲ. Acharya's commentary on definition of yogi here or yoga here is so clear. Ishvare samarpya karmani atmanah palam anabhisandaya anutishtanti yete yoginah. It looks very complicated? No. Acharya's Vyakhyana on yoga or yogi. Who is a yogi? Ishvare samarpya karmani. ಈಶ್ವರೇ ಕರ್ಮಾಣಿ ಸಮರ್ಪ್ಯ, ಆಫರಿಂಗ್ ಎವರಿಥಿಂಗ್ ಟು ಗಾಡ್. ಭಗವಂತನಿಗೆ ಎಲ್ಲವನ್ನೂ ವಹಿಸಿಕೊಟ್ಟು, ಭಗವಂತನಿಗೆ ಎಲ್ಲವನ್ನೂ ನೀನೇ ಅಪ್ಪ ಅಂತ ಸಮರ್ಪಣಾ ಭಾವದಿಂದ, ಅಂದ್ರೆ ಈಶ್ವರ ಪ್ರೀತ್ಯರ್ಥವಾಗಿ ಕೇವಲ ಪರಮಾತ್ಮನಿಗೋಸ್ಕರ ಮಾಡ್ತಾ ಇದ್ದೇನೆ, ನನಗೋಸ್ಕರ ಅಲ್ಲ ಅನ್ನೋ ಭಾವ. ಐ ಆಮ್ ಆಫರಿಂಗ್ ಆಲ್ ಮೈ ಆಕ್ಷನ್ಸ್ ಟು ಹಿಮ್ ಓನ್ಲಿ. ಮಾರ್ನಿಂಗ್ ಟು ಈವ್ನಿಂಗ್, ಆಲ್ ದಟ್ ಐ ಆಮ್ ಡೂಯಿಂಗ್ ಐ ಆಮ್ ಆಫರಿಂಗ್ ಟು ಹಿಮ್ ಓನ್ಲಿ. ಈಶ್ವರೇ ಸಮರ್ಪ್ಯ ಕರ್ಮಾಣಿ ಆತ್ಮನಃ ಫಲಂ ಅನಭಿಸಂದಾಯ. ಅದರ ಫಲದ ಬಗ್ಗೆ ಯಾವುದೇ ರೀತಿ ಚಿಂತೆ ಇಲ್ಲದೆ, ಆಸೆ ಇಲ್ಲದೆ, ಫಲವನ್ನು ಅಪೇಕ್ಷೆ ಪಡದೆ ನನ್ನ ಕರ್ಮಗಳನ್ನ ಪರಮಾತ್ಮನಿಗೆ ಸಂದಾಯ ಮಾಡಿಬಿಟ್ಟು, ಪರಮಾತ್ಮನಿಗೆ ವಹಿಸ್ಕೊಟ್ಬಿಟ್ಟು, ನಿನಗೋಸ್ಕರ ಮಾಡ್ತಾ ಇದ್ದೇನಪ್ಪ, ನೀನೇ ನೋಡ್ಕೊಳ್ಬೇಕು ಭಗವಂತ, ನೀನೇ ಎಲ್ಲ ನನ್ನ ಕರ್ಮಗಳನ್ನ ನಾನೇನು ಮಾಡ್ತಾ ಇದ್ದೇನೆ ಈ ದೇಹದ ಮೂಲಕ ನಿನಗೆ ಸಂದಾಯವಾಗಲಿ, ಇದರ ಫಲಗಳು ಯಾವುದು ನನಗೆ ಬೇಕಾಗಿಲ್ಲ ಅನ್ನೋ ಭಾವ. ಯಾರು ಈ ರೀತಿ ಈಶ್ವರೇ ಸಮರ್ಪ್ಯ ಕರ್ಮಾಣಿ ಆತ್ಮನಃ ಫಲಂ ಅನಭಿಸಂದಾಯ ಅನುತಿಷ್ಠಂತಿ, ಈ ರೀತಿ ಯಾರು ವರ್ತಿಸ್ತಾರೋ ಏತೆ ಯೋಗಿನಃ, ಅವರು ನಿಜವಾದ ಯೋಗಿಗಳು. ಅದೇ ಅರ್ಥ. ಆಸೆ ಇಲ್ಲದೆ ನಮ್ಮ ಕೆಲಸಗಳನ್ನ ಭಗವಂತನಿಗೋಸ್ಕರ ಮಾಡ್ತಾ ಇದ್ದೇನೆ ಅಂದ್ರೆ ಯಾವ ಭಾವ ಇದು? ಬಹಳ ಇಂಪಾರ್ಟೆಂಟ್ ಇದೆ. ಯೋಗ, ಯೋಗಿ, ಯೋಗಿ, ಯೋಗ ಈ ಶಬ್ದಗಳಿದೆಯಲ್ಲ, ಸರಿಯಾಗಿ ಒಮ್ಮೆ ಮನಸ್ಸಲ್ಲಿ ಕೂತ್ಕೊಂಡ್ರೆ ಕರ್ಮಯೋಗ ಏನು ಅಂತ ನಮಗೆ ಅರ್ಥ ಆಗುತ್ತೆ. our Gurudev used to always say, you understand the word correctly first, following next. See, first you should know the meaning correctly, alva. If I have got small doubts here, when my foundation itself is rocking, how the building will stand stably? So foundation should be strong. So yoga ಶಬ್ದದ ಅರ್ಥ ಮೂಲವಾಗಿ ಕರ್ಮಯೋಗಕ್ಕೆ ಸಂಬಂಧಪಟ್ಟಿದ್ದು. ನಾವು ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಆಸೆ ಇಲ್ಲದೆ ಕೆಲಸ ಮಾಡೋದು ಅಂತಂದ್ರೆ ಆಕ್ಚುಲಿ ಇಟ್ ಮೀನ್ಸ್ ವಾಟ್? So that our Gurudev used to always say. That's why he used to say Bhagavad Gita appears to be easy because commentaries are there in all languages. 2-line shloka and 2-line commentaries are there. Anybody can read the commentary in that language and think that they have understood. It is not like that. Offering everything to God and doing my work without expecting any result. We have to understand this very correctly. That means what? Mind should be always still and calm and quiet and contented. Come what may. ಪ್ರತಿ ದಿವಸ ನಮ್ಮ ಜೀವನದಲ್ಲಿ ಏನೇ ಘಟನೆಗಳಾಗ್ತಾ ಇದ್ರು, ಅದು ಏನೇ ಬರ್ತಾ ಇದ್ರು, ಒಳ್ಳೆಯದು ಕೆಟ್ಟದ್ದು ನಾವು ಮಾಡೋ ಕೆಲಸಗಳಿಗೆ ಪ್ರತ್ಯುತ್ತರವಾಗಿ as a reaction to the work I am doing, action I am doing, so many things are bombarding us back like a boomerang. I should not be disturbed in the mind. Whether somebody scolds you, somebody praises you, somebody laughs at you, somebody mocks at you, somebody backbites, all these things will hurt me, my mind. See, I suffer every day because I think I am suffering, because I feel I am hurt by so many reasons. ಯಾವ್ಯಾವ ಕಾರಣಕ್ಕೋ ನಮಗೆ ಮನಸ್ಸಿಗೆ ಬಹಳ ಬೇಜಾರು, ಮನಸ್ಸಿಗೆ ಬಹಳ ತೊಂದರೆ, ಮನಸ್ಸಿಗೆ ಬಹಳ ಸಂಕಟ. You feel hurt, I feel hurt. Why? Because I think I am suffering. Because so many things, so many such talks. People are not happy with me. My kids and kins are not happy with me. My wife is not happy with me. My husband is not happy with me. My children are not happy with me. My colleagues are not happy with me. Wherever I feel hitashatrus only. Wherever I go, I find enemies only. Appear to be friends, but they are real enemies. So all these things are there in the mind only, because I am identifying with my karmas that I am doing.
When I am identifying that I am doing certain actions, accordingly my mind takes it itself and then starts feeling suffering, hurt. So all these are manufactured in the mind only. My suffering, hurt feeling, here only, my own mind is manufacturing that. ಇದು ಪ್ರಾಬ್ಲಮ್. ಕರ್ಮಫಲ ಆಸಕ್ತಿಯಿಂದ ಕೆಲಸ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಇದಾಗತ್ತೆ. ಅದಕ್ಕೆ ಪ್ರತಿ ದಿವಸ ನಮಗೆ ಆ ಫಲದ ಮೇಲೆ ಆಸಕ್ತಿ ಇರೋದ್ರಿಂದ ವಿ ಆರ್ ಇಂಟ್ರೆಸ್ಟೆಡ್ ಇನ್ ದಿ ರಿವಾರ್ಡ್. ಸೊ ಮೈಂಡ್ ಆಲ್ವೇಸ್ ವೇವ್ಸ್ expectations. Everybody should praise me. Always good things should happen. Always I should be in a blessed mode. Always money should flow to me. Wealth should flow to me. So many things. ನಮಗೆ ಯಾವ ಸಂಕಟ ಬರಬಾರದು, ಯಾವ ದುಃಖ ಬರಬಾರದು, ಮನಸ್ಸು ಹೇಳ್ತಾನೇ ಇರುತ್ತೆ. ಇದೆಲ್ಲ ಆಗೋದು ಯಾತಕ್ಕೆ? ಕರ್ಮಫಲದಲ್ಲಿ ಆಸಕ್ತಿ ಇರೋದ್ರಿಂದನೇ. ಕರ್ಮಫಲದ ಮೇಲೆ ನಿಮಗೆ ಆಸಕ್ತಿ ಇಲ್ವಾ, 90% ಈ ಪ್ರಾಬ್ಲಮ್ಸ್ ಇನ್ ದ ಮೈಂಡ್ ಆರ್ ಗಾನ್ ಆಟೋಮ್ಯಾಟಿಕಲಿ. ಯು ಬಿಕಮ್ ಕಂಟೆಂಟ್, ಯು ಬಿಕಮ್ ಸೆಲ್ಫ್ ಕಂಟೆಂಟ್. ಮೈಂಡ್ gradually stills itself. Worries will come down itself. That is why Karma Yoga is important. For our own mental health, our own mental purification, ನಮ್ಮ ಸತ್ವಶುದ್ಧಿ, ಮನಸ್ಸಿನ ಸತ್ವಶುದ್ಧಿಗೋಸ್ಕರವಾದರೂ ನಾವು ಕರ್ಮಯೋಗವನ್ನು ಮಾಡಬೇಕು. ಈ ಜನ್ಮದಲ್ಲಿ ಮೋಕ್ಷ ಸಿಗುತ್ತೋ ಇಲ್ವೋ ಆ ಪ್ರಶ್ನೆ ನಂತರ, ಅದರ ಬಗ್ಗೆ ಗಮನ ಅಲ್ಲ. ನಾನು ನಿಜವಾದ ಅರ್ಥದಲ್ಲಿ ಗುರುಗಳು ದಾರಿ ತೋರಿಸಿದ್ದಾರಲ್ಲ, ಯಾವ ಯೋಚನೆ ಇಲ್ಲದೆ, ಆಸೆ ಇಲ್ಲದೆ, ಸಂಕಲ್ಪ ಇಲ್ಲದೆ ನನ್ನ ಕೆಲಸವನ್ನು ಮಾಡ್ತಾ ಹೋಗೋಣ ಅಂದಾಗ ಮನಸ್ಸು ಶಾಂತವಾಗ್ಬಿಡುತ್ತೆ. ಯು ಕ್ಯಾನ್ ಟೆಸ್ಟ್ ಇಟ್. ಯು ಟ್ರೈ ಫ್ರಮ್ ಟುಡೇ, ಯು ವಿಲ್ ನೋ ದ ಡಿಫರೆನ್ಸ್. ಯಾರು ಏನ್ ಹೇಳಿದ್ರು ಯು ಆರ್ ನಾಟ್ ಡಿಸ್ಟರ್ಬ್ಡ್ ಇನ್ಸೈಡ್, ವಾಟ್ ಎವರ್ ಮೇ ಬಿ ದ ಪ್ರಾಬ್ಲಮ್. ದಟ್ ಇಸ್ ದಿ ವ್ಯಾಖ್ಯಾನ ಆಚಾರ್ಯ ಇಸ್ ಗಿವನ್. ಬಿಕಾಸ್ earlier in the 3rd chapter only Lord has given one shloka here. ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ 3ನೇ ಅಧ್ಯಾಯದಲ್ಲೇ ಭಗವಂತ ಇದನ್ನೇ ಹೇಳಿದ್ದಾನಲ್ಲ, ಏನು? ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ಯಾರಿಗೆ ನ ಕಾಂಕ್ಷತಿ, ಯಾವ ಆಸೆಗಳೇ ಇಲ್ಲವೋ, ಅಭಿಲಾಷೆಗಳೇ ಇಲ್ಲವೋ, the one who has no desires, no expectations of whatsoever in life. ನ ದ್ವೇಷ್ಟಿ, the one who doesn't hate anybody for any reason inside. That means he is in samachittata, he is in equilibrium state. ಆ ಸಮತ್ವದ ಸ್ಥಿತಿ ಅಂದ್ರೆ ಯೋಗ. ಯೋಗಕ್ಕೆ ಇನ್ನೊಂದು ಹೆಸರು ಬ್ಯಾಲೆನ್ಸ್. ಕರ್ಮಯೋಗ ಇನ್ ದ ರಿಯಲ್ ಸೆನ್ಸ್ ಮೀನ್ಸ್ ಯು ಆರ್ ಬ್ಯಾಲೆನ್ಸಿಂಗ್ ಯುವರ್ ಮೈಂಡ್ ವಿಥೌಟ್ ಎನಿ ಆಸಿಲೇಷನ್. ಯು ಆರ್ ಸ್ಟಿಲ್ಲಿಂಗ್ ದಿ ಮೈಂಡ್ ವಿಥೌಟ್ ಎನಿ ಎಕ್ಸ್ಟ್ರಾ ಫೋರ್ಸಸ್ ಆಕ್ಟಿಂಗ್ ಅಂಡ್ ಡ್ರ್ಯಾಗಿಂಗ್ ಯು ಇನ್ ಟು ಸಂಸಾರ. ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಳೋದು ಇದೆಯಲ್ಲ, ಸಮತ್ವ ಸ್ಥಿತಿಯಲ್ಲಿ ಇಟ್ಕೊಳ್ಳೋದು, ಅದೇ ಯೋಗ. ಸೊ ಯಾರು ನಿಜವಾಗ್ಲೂ ನ ಕಾಂಕ್ಷತಿ ನ ದ್ವೇಷ್ಟಿ ಸ ನಿತ್ಯ ಸನ್ಯಾಸಿ ಸ ಜ್ಞೇಯ, ಭಗವಂತ ಹೇಳಿಬಿಟ್ಟಿದ್ದಾನೆ ಹಿಂದ್ಗಡೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರು ನಿಜವಾಗ್ಲೂ ದ್ವಂದ್ವರಹಿತರಾಗಿದ್ದಾರೋ, ಆರ್ ನಾಟ್ ಬಾದರ್ಡ್ ಅಬೌಟ್ ದಿ ಆಪೋಸಿಟ್ಸ್, ಗುಡ್ ಆರ್ ಬ್ಯಾಡ್, ಈವಿಲ್ ಆರ್ ವರ್ಚುವಸ್ ಥಿಂಗ್, ಡೇ ಅಂಡ್ ನೈಟ್, ಉಷ್ಣ ಆರ್ ಶೀತ, Sukha or Dukkha, such paradoxes. Those who are beyond that. Nirdvandvo hi mahabaho sukham bandhat pramuchyate. A person who is nirdvandva and na dveshti na ಕಾಂಕ್ಷತಿ, ಸುಖವಾಗಿ ಈ ಜಗತ್ತನ್ನ ದಾಟಿ ಬಿಡ್ತಾನೆ, ಈ ಬಂಧನವನ್ನ ದಾಟಿ ಬಿಡ್ತಾನೆ ಅಂತ ಹಿಂದೆನೆ ಭಗವಂತ ಹೇಳಿದ್ದಾನೆ. ಅದೇ ಮಾತನ್ನ ಇಲ್ಲಿ ಹೇಳ್ತಾರೆ. ನಿಜವಾದ ಸನ್ಯಾಸಿ ಯಾರು, ನಿಜವಾದ ಯೋಗಿ ಯಾರು ಅನ್ನೋದನ್ನ ಹೇಳ್ತಾರೆ. ಫರ್ದರ್ ನೆಕ್ಸ್ಟ್ 2 ಶ್ಲೋಕಾಸ್ ಸೇಮ್ ಥಿಂಗ್ ಯು ವಿಲ್ ಕಂಟಿನ್ಯೂ ಫರ್ದರ್, ಮ್ಯಾಗ್ನಿಫೈಯಿಂಗ್ ದ ಸೇಮ್ ಡೆಫಿನಿಷನ್. ಯಂ ಸನ್ಯಾಸಮಿತಿ ಪ್ರಾಹುರ್ ಯೋಗಂ ತಂ ವಿದ್ಧಿ ಪಾಂಡವ. ಯಂ ಸನ್ಯಾಸಂ ಇತಿ ಪ್ರಾಹುಹು, ಯಾರು ಪಂಡಿತರು, ತಿಳಿದವರು, ಜ್ಞಾನಿಗಳು ಯಾವುದನ್ನ ಸನ್ಯಾಸ ಅಂತ ಹೇಳ್ತಾರೋ ಅದನ್ನೇ ಯೋಗ ಅಂತ ತಿಳ್ಕೊಳಪ್ಪ ಅರ್ಜುನ. ದಿ ವಿವೇಕೀಸ್, ದಿ ವೈಸ್ ನಾಲೆಡ್ಜಿಬಲ್ ಪೀಪಲ್, ದಿ ಮುನೀಸ್ ಅಂಡ್ ಋಷೀಸ್,
The people who, how they define, whatever definition they give for sannyasa, same thing holds good for yoga. Please remember, Arjuna. Yam sannyasam iti prahu yogam tam vidhi pandava. Nahi asanyasta sankalpo yogi bhavati kaschana. Nahi asanyasta sankalpo, second line if you split. Nahi asanyasta sankalpaha yogi bhavati kaschana. Second line. Full if you read together. Nahi asanyasta sankalpo yogi bhavati kaschana. Kaschana means anyone, yaro kuda. Anybody. Anybody who is asanyasta sankalpaha. We have to remember that. Sanyasta sankalpaha. Sankalpa sanyasta. Sankalpagalna bittavaru. The one who has given up desires. Sankalpa means desires. Your inner desires. All types of desires. All types of raga, kama, everything comes there. Sankalpa. Sanyasta, the one who has given up. Sankalpa. Sanyasta sankalpa andre he is a sannyasi. One who has given up all desires is real sannyasi. Sanyasta sankalpaha. Sanyasta means giving up totally. As once it was told here, this type of simplest definition we always find in the great Jivan Mukta, Avadhuta, Bhagavan Nityananda of Ganeshpuri near Bombay. He always used to tell this in a very simple vernacular language. He spent nearly 20 to 25 to 30 years in South Canara, in Udupi and Mangalore region in 1920s and 30s. Originally from Kanjanagad, Kerala, but he spent nearly 25 to 30 years in South Canara. So people know him there very well. So he used to always say, anybody who has given up all the desires is a real sannyasi. ಆಸೆ ಬಿಟ್ಟವನು ಸನ್ಯಾಸಿ, ಇದು ಅವರ ಶಬ್ದಗಳು. ಭಗವಾನ್ ನಿತ್ಯಾನಂದರು ಹೇಳ್ತಾ ಇದ್ರು, ಆಸೆ ಬಿಟ್ಟವನೇ ಸನ್ಯಾಸಿ ಅಂತ ಹೇಳ್ತಾ ಇದ್ರು. All its small talks in Kannada, small words, small phrases, small sentences, whenever he used to say, when the Lahari used to be there, they were noted down by one of the close disciples in Mangalore. There is the lady, Sita Bai. And then later, all those things jotted, such small wordings, phrases, they were compiled together by somebody else, later devotees, and it was printed as Chidakasha Gita. Bhagavan Nityananda never wrote any book. He never gave big sermons. ಅವರು ದೊಡ್ಡ ಭಾಷಣಗಳನ್ನ ಏನು ಮಾಡ್ತಾ ಇರಲಿಲ್ಲ. ಅವರು ಯಾವ ಪುಸ್ತಕವನ್ನು ಬರೀಲಿಲ್ಲ, ಯಾವ ಭಗವದ್ಗೀತೆ ಹೇಳಲಿಲ್ಲ ಅವರು. ಆದರೆ he was the greatest ಅವಧೂತ ಶಿಖಾಮಣಿ of our times, early part of 20th century. ಆಸೆ ಬಿಟ್ಟವರು ಸನ್ಯಾಸಿ, ಅದು ಅವರ ಶಬ್ದ, ಭಗವಾನ್ ನಿತ್ಯಾನಂದ. Same thing. Sanyasta sankalpaha means the one who has given up sankalpas, desires. Opposite word is asanyasta sankalpa. Asanyasta sankalpa is opposite to the one. That means he is not a sannyasi. ಸಂಕಲ್ಪವನ್ನ ಬಿಡದೇ ಇರತಕ್ಕಂಥವನು, ಆಸೆಗಳನ್ನ ಬಿಡದೇ ಇರೋನು ಸನ್ಯಾಸಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಯೋಗಿ ಆಗಲಿಕ್ಕೂ ಸಾಧ್ಯ ಇಲ್ಲ. ಆಸೆಗಳನ್ನ ಇಟ್ಕೊಂಡವನು ಈ ಕಡೆ ಸನ್ಯಾಸಿನೂ ಅಂತ ಹೇಳಲಿಕ್ಕೆ ಬರೋಲ್ಲ, ಯೋಗಿನ ಅದನ್ನು ಹೇಳಲಿಕ್ಕೆ ಬರೋಲ್ಲ. ಸೊ ನೀದರ್ he can be called as a real ಸನ್ಯಾಸಿ or real yogi. Arjuna, remember this. ಆಸೆಗಳನ್ನ ಬಿಡದೇ ಇರತಕ್ಕಂಥವನು ನಹಿ ಅಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ. ಆಸೆಗಳನ್ನ ಬಿಡದೇ ಇರತಕ್ಕಂಥವನು, ಒಳಗೆ ಇಟ್ಕೊಂಡಿರೋವನು, ಅವನು ಯೋಗಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಸನ್ಯಾಸಿ ಆಗೋ ದೂರನೇ ಆಯ್ತು ಅನ್ನೋ ಅರ್ಥ ಇದೆ. ಆದ್ರಿಂದ ಯಾವುದನ್ನು ಸನ್ಯಾಸ ಅಂತ ಹೇಳ್ತೀವೋ ಅದನ್ನೇ ಯೋಗ ಅಂತ ತಿಳ್ಕೊಳಪ್ಪ. ವೆರಿ ಸಿಂಪಲ್ ಬಟ್ ಡಿಫಿಕಲ್ಟ್, ಬಿಕಾಸ್ ವಿ ಆಲ್ವೇಸ್ ಟ್ರೈ ಟು ಫರ್ಗೆಟ್.
ಭಗವಂತ ಹೇಳ್ತಾ ಇರೋ ವ್ಯಾಖ್ಯಾನ ಬಹಳ ಮುಖ್ಯ. ಇಲ್ಲಿ ಸನ್ಯಾಸವೂ ಒಂದೇ, ಯೋಗವೂ ಒಂದೇ, ಸನ್ಯಾಸಿಯೂ ಒಂದೇ, ಯೋಗಿಯೂ ಒಂದೇ. ಅರ್ಥ ಮಾಡ್ಕೊಳ್ಳಪ್ಪ ಅಂದ್ರೆ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ದಟ್ ಐ ಆಮ್ ಎ ಒಳ್ಳೆ ಪರ್ಸನ್, ಐ ಆಮ್ ಎ ಗೃಹಸ್ಥ, ಐ ಆಮ್ ಎ ಮ್ಯಾರಿಡ್ ಪರ್ಸನ್, ಅವರ್ ಗುರುದೇವ್ ಇಸ್ ಅ ಸನ್ಯಾಸಿ, ಸೊ ಐ ಆಮ್ ಈಕ್ವಲ್ ಟು ಹಿಮ್, ಬೋತ್ ಆರ್ ಈಕ್ವಲ್. ಇಟ್ಸ್ ನಾಟ್ ಲೈಕ್ ದಟ್. ಐ ಆಮ್ ಎ ಒಳ್ಳೆ ಪರ್ಸನ್ ವಿತ್ ಆಲ್ ಮೈ ಡಿಸೈರ್ಸ್ ಅಂದ್ರೆ ಐ ಆಮ್ ಜಸ್ಟ್ ಎ ಆರ್ಡಿನರಿ ಪರ್ಸನ್, ಐ ಆಮ್ ನಾಟ್ ಇವನ್ ಕರ್ಮಯೋಗಿ. So how can I compare myself with this real sannyasi? A real sannyasi like our Gurudev. He not only followed Yati Dharma, Sannyasa Dharma, but he remains as a true sannyasi as per the definition. So clear. Yam sanyasamiti prahuhu yogam tam viddhi pandava. Nahi asanyasta sankalpo yogi bhavati kaschana. So none becomes a yogi who has still desires, expectations in the mind, and then he does the work. Andre desires he has still, andre he is still in the sharira bhava only. ನಾನು ಅಂದ್ರೆ ದೇಹ, ನಾನು ಅಂದ್ರೆ ಶರೀರ ಅನ್ನೋ ಭಾವದಿಂದ ಇದು ನಾನು ಇದು ಮಾಡಿದ್ರೆ ಒಳ್ಳೆಯದು, ಅದು ಮಾಡಿದ್ರೆ ಒಳ್ಳೆಯದು, ನನಗಿದು ಒಳ್ಳೇದಾಗತ್ತೆ, ಇದರಿಂದ ನನಗೆ ಅನ್ನೋ ಭಾವ. If you start calculating like that, then we can't be real yogis. We are regular human beings, worldly people. We have to become yogi. So, ನಮ್ಮ ಗುರುಗಳು ಇಲ್ಲಿ ಬಹಳ ಸ್ಪಷ್ಟವಾಗಿ he has used a beautiful terminology here. We are called karmis only. ಕರ್ಮ ಮಾಡ್ತಾ ಇದ್ದೇವಲ್ಲ. But we cannot be called as karma yogis as per Gurudev's definition. We are simply called karmis. To make it clear, he uses another term. Our Gurudev has used one more term. Make it clear. We are all kama karmi. Or another term he used once. We are all kama kami. ನಾವೆಲ್ಲರೂ ಕಾಮಕಾಮಿಗಳು ಅಥವಾ ಕಾಮಕರ್ಮಿಗಳು ಅಂತ ಗುರುಗಳು ಹೇಳಿದರು. ಯಾಕೆ? The word kama is introduced there as a prefix. ಕಾಮಕರ್ಮಿಗಳು ಅಥವಾ ಕಾಮಕಾಮಿಗಳು ಅಂದ್ರೆ ನಾವು ಅಪೇಕ್ಷೆ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೇವೆ, ನಾವು ಆಸೆ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೇವೆ, ಯಾವ ಕೆಲವು ಸಂಕಲ್ಪ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೇವೆ, ನಮ್ಮ ಕರ್ಮಗಳನ್ನು ದಿನ ಮಾಡ್ತಾ ಇದ್ದೇವೆ. ನಾವು ಸಂಕಲ್ಪ ರಹಿತರಾಗಿ ಮಾಡ್ತಾ ಇಲ್ಲ ಕರ್ಮಗಳನ್ನ, ಆಶಾರಹಿತರಾಗಿ ಮಾಡ್ತಾನೆ ಇಲ್ಲ, ಆಸೆಗಳನ್ನ ಇಟ್ಕೊಂಡೇ ನಾವು ಮಾಡ್ತಾ ಇದ್ದೇವೆ. We have not given up the desires ಅಂತ ಅರ್ಥ. So we are simply karmis, or we are called kamakarmis or kamakamis. We cannot be classified as karma yogis, or we cannot be simply called as yogis. So ultimately Gurudev brought it to a simple equation. He was a scientist in the Purvashram, methodical deductions, calculations, formulas. So he said, see, there are two types of people. One group, majority, karmis, another group, yogi. The number of yogis negligible, very difficult to find, minuscule. Number of karmis, the whole world comes under that classification. So ಜಗತ್ತಿನಲ್ಲಿ ಎಲ್ಲೋ ಸೂಕ್ಷ್ಮಾತಿ ಸೂಕ್ಷ್ಮ ಭಾಗದಲ್ಲಿ ಲಕ್ಷಕ್ಕೆ ಸಾವಿರಕ್ಕೆ ಒಬ್ಬರು ಇರೋ ಹಾಗೆ ಯೋಗಿಗಳಿದ್ದಾರಪ್ಪ, ಉಳಿದವರೆಲ್ಲ ಕರ್ಮಿಗಳೇ ಆಗಿದ್ದಾರೆ. ಸಿಂಪಲ್ ಡೆಫಿನೇಷನ್. ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್ ಹಿಯರ್. ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನ ಹಿ ಅಸನ್ಯಸ್ತ ಸಂಕಲ್ಪಃ ಯೋಗಿ ಭವತಿ ಕಶ್ಚನ. ಸೊ ನಿಜವಾದ ಅರ್ಥದಲ್ಲಿ ಸನ್ಯಾಸ ಮತ್ತು ಯೋಗ ಎರಡು ಒಂದೇ ಅಪ್ಪ. ಸನ್ಯಾಸಿ ಅಥವಾ ಯೋಗಿ, ಕರ್ಮಯೋಗಿ ಅಂದ್ರೆ ಇಬ್ರು ಒಂದೇ, ಗುರಿ ಒಂದೇ ಇದೆ. ಸಿ, ಲಾರ್ಡ್ಸ್ ಡೆಫಿನೇಷನ್ ಆಫ್ ಸನ್ಯಾಸ ಹಿಯರ್ ಮೀನ್ಸ್, ಸನ್ಯಾಸ ಮೀನ್ಸ್ ಕರ್ಮ ಸನ್ಯಾಸ. ಇದು ಜ್ಞಾನ ಮಾರ್ಗ. Now, by nature, a real sannyasi who has taken up yati dharma, who has taken sannyas ashrama, he knows that he is not the body, he is not the mind. So he knows that he is Atma Swarupa only. So he knows that Atma, self-effulgent Atma, is Nishkriya, Akriya.
Atma does not do anything. Atma is inert. Atma doesn't do any karma. In that sense, a real sannyasi is not doing any karma. Only he knows. A jnani knows. So a jnani is a real sannyasi. Whereas yogi, he does the karma. He has not given up the karma, but everything offered to God. ಎಲ್ಲ ತನ್ನ ಕರ್ಮಗಳನ್ನ ಭಗವಂತನ ಪ್ರೀತಿಗೋಸ್ಕರ ಒಳಗಡೆ ಯಾವುದು ಆಸೆ ಇಲ್ಲದೆ ಮಾಡೋದು. ಸಂಗಮ್ ತ್ಯಕ್ತ್ವ, ಯಾವುದೇ ರೀತಿಯ ಆಸೆಗಳು ಬಂಧನಗಳು ಇಲ್ಲದೆ ಮಾಡತಕ್ಕಂಥ ಕರ್ಮಗಳು, ಅವು ಯೋಗ. ಸೊ ಯೋಗದ ಪ್ರಾರಂಭದ ಲಕ್ಷಣ ಏನು ಅಂತಂದ್ರೆ ಆಸೆಯನ್ನ ಬಿಟ್ಟು ಕೆಲಸವನ್ನು ಮಾಡ್ತಾ ಹೋಗೋದು. ಇದು ಮಾಡ್ತಾ ಮಾಡ್ತಾ ಮನಸ್ಸು ಪರಿಶುದ್ಧವಾದಾಗ ಏನಾಗುತ್ತೆ? ವೆನ್ ದಿ ಮೈಂಡ್ ಬಿಕಮ್ಸ್ ಟೋಟಲಿ ಪ್ಯೂರಿಫೈಡ್ ಗ್ರಾಜುವಲಿ ಬೈ ದಿಸ್ ಕರ್ಮ ಯೋಗ ಆರ್ ನಿಷ್ಕಾಮ ಕರ್ಮ, ಅಲ್ಟಿಮೇಟ್ಲಿ ಯು ಎಂಡ್ ಅಪ್ ವಿತ್ ಅಕರ್ಮ ಸ್ಥಿತಿ ಓನ್ಲಿ. ಯು ಎಂಡ್ ಅಪ್ ವಿತ್ ಜ್ಞಾನ ಓನ್ಲಿ. ಯು ಎಂಡ್ ಅಪ್ ವಿತ್ ರಿಯಲ್ ಸನ್ಯಾಸ ಓನ್ಲಿ ಅಂತ. ಕರ್ಮಯೋಗದ ಡಿಫರೆಂಟ್ ಸ್ಟೆಪ್ಸ್ ಆಸ್ ಯು ಕ್ಲೈಮ್, as you continue step by step the ladder of karma yoga, climbing gradually and reaching the pinnacle is yogarudha. Arudha means climbing. Arudha avaste. Arudha andre eno? You are climbing. Andre your sadhana is continuing. Yavadu karma yoga. When you are fulfilling the karma yoga gradually, mind is getting purified. So you are in the state of entering into the highest step of the ladder of karma yoga. ಈ ಕರ್ಮಯೋಗದ ಹತ್ತೋದಿದೆಯಲ್ಲ, ಹತ್ತೋದು ಅದು ಆರೂಢ ಸ್ಥಿತಿ. ವೆನ್ ಯು ರೀಚ್ ದ ಪಿನಾಕಲ್, ದೇರ್ ಯು ವಿಲ್ ಅಲ್ಟಿಮೇಟ್ಲಿ ರೀಚ್ ದ ಮೈಂಡ್ ಇಸ್ ಟೋಟಲಿ ಪ್ಯೂರಿಫೈಡ್. ಸತ್ವಗುಣ ದಾಟಿ ವಿಶುದ್ಧ ಸತ್ವವನ್ನು ಮನಸ್ಸು ಸೇರಿದಾಗ, ಮನಸ್ಸು ನಿಶ್ಚಲವಾದಾಗ, ಸಮತ್ವದ ಸ್ಥಿತಿ ಬಂದಾಗ, ಅಲ್ಲಿ ಜ್ಞಾನೋದಯ ಆದಾಗ, ಅದೇ ಸನ್ಯಾಸತ್ವದ ಲಕ್ಷಣ. ಈ ಕರ್ಮಯೋಗಿ ಬಿಕಮ್ಸ್ ಎ ಜ್ಞಾನಿ. ಸೊ first is to become a karma yogi, then you must aspire for yogarudha sthiti. Once you become a yogarudha person, ultimately you reach jnana only. Otherwise yoga and sannyasa, they are in the same line. Both result ultimately into the jnana only ennu artha. Next shloka is clearing that only. Aru rukshor muneh yogam, ಆರು ವೃಕ್ಷೋರ್ ಮುನಿರ್ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮ ಕಾರಣ ಮುಚ್ಯತೆ. ಸೊ ಈಸ್ ಡಿಫರೆನ್ಶಿಯೇಟಿಂಗ್ ಲಾರ್ಡ್. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಭಗವಂತ? ಬಹಳ ಆರು ವೃಕ್ಷ ಮುನೇ ಯೋಗ ಯೋಗಂ, ಆರು ವೃಕ್ಷ ಮುನೆ ಯೋಗಂ ಕರ್ಮ ಕಾರಣ ಮುಚ್ಯತೆ. Aruruksha means one who is actually trying to enter into the ladder of Karma Yoga. Karma Yogada ಮೆಟ್ಟಲನ್ನು ಹತ್ತಬೇಕು, ಸಾಧನೆಯನ್ನು ಮಾಡಬೇಕು, ಪ್ರಾರಂಭವನ್ನು ಮಾಡಬೇಕು ಅನ್ನೋ ಮನಸ್ಸಿದೆಯಲ್ಲ ಸಾಧಕ, ಪ್ರಾರಂಭಿಕ ಹಂತ ಇದೆಯಲ್ಲ, the beginning steps, the beginning stage of a sadhaka who wants to enter into Karma Yoga. Such a beginning stage person, such a person in the beginning stage itself who wants to climb the ladder, ಕರ್ಮಯೋಗದ ಮೆಟ್ಲನ್ನು ಹಂತ ಹಂತವಾಗಿ ಹತ್ತಬೇಕು ಅನ್ನೋ ಆಸೆ ಇಟ್ಟಿರತಕ್ಕಂಥ ಸಾಧಕ, such a spiritual aspirant is called ಆರುರುಕ್ಷೋ ಮುನೇ. Such a person is called the person ಆರುರುಕ್ಷ. He is interested in taking up karma yoga anta. For such a person, karma ಕಾರಣ ಮುಚ್ಯತೆ. ಕರ್ಮಯೋಗದ ಪ್ರಾರಂಭದ ಹಂತದಲ್ಲಿ ಇರ್ತಕ್ಕಂತಹ ಮುನಿ ಅಥವಾ ಸಾಧಕನಿಗೆ ಯಾವುದಪ್ಪ ಕಾರಣ ಆಗತ್ತೆ ಅಂದ್ರೆ ಕರ್ಮವೇ ಕಾರಣ ಆಗತ್ತೆ. ಯಾವುದಕ್ಕೆ? ಕರ್ಮಯೋಗದ ಮೆಟ್ಲನ್ನು ಹತ್ಕೊಂಡು ಹೋಗ್ಲಿಕ್ಕೆ. ಪ್ರಾರಂಭದ ಹಂತದಲ್ಲಿ ಸಾಧಕರಿಗೆ ನಿಷ್ಕಾಮ ಕರ್ಮವೇ ಅವರಿಗೆ ಕಾರಣವಾಗತ್ತೆ. ಯಾವುದು? ಯೋಗಾರೂಢ ಸ್ಥಿತಿಯನ್ನು ಪಡೆಯಲಿಕ್ಕೆ, ಯೋಗಾರೂಢ ಅವಸ್ಥೆಯನ್ನು ಹೊಂದಲಿಕ್ಕೆ. ದಟ್ ಮೀನ್ಸ್ ಪರಿಪಕ್ವತೆಯನ್ನು ಹೊಂದಲಿಕ್ಕೆ. ಕರ್ಮಯೋಗದ ಮಹತ್ವ ಇದೆಯಲ್ಲ, ಅದು ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ವೆನ್ ಯು ಬಿಕಮ್ ಅ ರಿಯಲ್ ಕರ್ಮಯೋಗಿ. ಸೊ ಫಾರ್ ಎ ಬಿಗಿನರ್, ಎ ಸಾಧಕ, ದಿ ಕರ್ಮ ಇಟ್ ಸೆಲ್ಫ್ ಈಸ್ ದ ಸ್ಟೆಪಿಂಗ್ ಸ್ಟೋನ್. ಕರ್ಮ ಅಂತಂದ್ರೆ ಆಕ್ಷನ್ಸ್ ವಿಥೌಟ್ ಎನಿ ಡಿಸೈರ್.
ಸಂಕಲ್ಪ ಇಲ್ಲದೆ ಆಸೆಗಳಿಲ್ಲದೆ ನಾವೇನ್ ಕೆಲಸ ಮಾಡ್ತೀವಲ್ಲ ಅದು ನಮಗೆ ಸಹಾಯ ಮಾಡುತ್ತೆ ಅಂತ ಅರ್ಥ. ಯಾವ್ದಕ್ಕೆ ಸಹಾಯ ಮಾಡುತ್ತೆ? ಯೋಗಾರೂಢ ಸ್ಥಿತಿಗೆ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ದಟ್ ಇಸ್ ದ ಪಾಯಿಂಟ್ ಹಿಯರ್. ಸೊ ದ ಒನ್ ಹೂ ವಾಂಟ್ಸ್ ಟು ಕ್ಲೈಮ್ ದ ಲ್ಯಾಡರ್ ಆಫ್ ಯೋಗ, ನಿಷ್ಕಾಮ ಕರ್ಮ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್, ಸ್ಟೆಪಿಂಗ್ ಸ್ಟೋನ್. ಅದೇ ಅರ್ಥ ಇದೆ. ಆರುರುಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಯತೆ. ಒನ್ಸ್ ಯು ರೈಸ್ ಇನ್ ದ ಲ್ಯಾಡರ್, gradually you are called yogarudha, arudha sthiti. Such a muni is called yogarudha muni. Such a sadhaka is called yogarudha sadhaka. A yogarudha sadhaka or spiritual aspirant. So yogarudhasya tasyaiva shamakkaranam uchyate. ಆ ಸ್ಥಿತಿ ಬಂದ ಮೇಲೆ, ಆರೂಢ ಸ್ಥಿತಿ ಬಂದ ಮೇಲೆ, ಅಂದ್ರೆ ಯೋಗವನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಕೊನೆಯ ಹಂತದಲ್ಲಿ ಏನಾಗುತ್ತೆ, ಕರ್ಮಯೋಗದಲ್ಲೇ ಮುಳುಗಿ ಮನಸ್ಸನ್ನು ಶಾಂತ ಮಾಡಿಕೊಂಡು ಸಮತ್ವದ ಸ್ಥಿತಿಗೆ ಬಂದಾಗ ಏನಾಗುತ್ತೆ, ಪರಮಶಾಂತಿಗೆ ಕಾರಣವಾದಂತಹ, ಪರಮಾತ್ಮನನ್ನು ಹೊಂದಲಿಕ್ಕೆ ಕಾರಣವಾದಂತಹ ಜ್ಞಾನ ಪ್ರಾಪ್ತಿಗೆ ಅದು ಕಾರಣವಾಗುತ್ತೆ. ಶಮ ಕಾರಣ ಮುಚ್ಯತೆ. ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಶಮಃ ಕಾರಣ ಮುಚ್ಯತೆ ಅಂತಂದ್ರೆ ಪರಮಾತ್ಮನನ್ನು ಹೊಂದಲಿಕ್ಕೆ ಎಲ್ಲ ಸಂಕಲ್ಪ ರಹಿತವಾದ ಸ್ಥಿತಿ ಏನು ಬರುತ್ತೆ, ಸಮತ್ವದ ಸ್ಥಿತಿ ಬರುತ್ತಲ್ಲ, ಆ ಸಮತ್ವದ ಸ್ಥಿತಿ ಯೋಗಾರೂಢನಿಗೆ ಕೊನೆಯಲ್ಲಿ ಬರುತ್ತೆ. ಎ ಯೋಗಾರೂಢ ವಿಲ್ ಗ್ರಾಜುವಲಿ ಎಂಟರ್ ಇನ್ ಟು ದಟ್ ಸ್ಟೇಟ್ ಆಫ್ ಸ್ಟಿಲ್ನೆಸ್, ದಟ್ ಸ್ಟೇಟ್ ಆಫ್ ಕಂಟೆಂಟೆಡ್ನೆಸ್. ಯಾವ ಸಂಕಲ್ಪ ಇಲ್ಲ, ಸಂಕಲ್ಪ ರಹಿತ ಸ್ಥಿತಿ ಶಮಃ. ಆ ಸಂಕಲ್ಪ ರಹಿತ ಸ್ಥಿತಿ ಯಾವಾಗ ಬರುತ್ತೆ, ಯಾತಕ್ಕೆ ಬರುತ್ತೆ, ಅದರಿಂದ ಏನಾಗುತ್ತೆ ಅಂದ್ರೆ ಪರಮಾತ್ಮನ ಪ್ರಾಪ್ತಿಗೆ ಅದೇ ಕಾರಣವಾಗುತ್ತೆ. ದಟ್ ಲೀಡ್ಸ್ ಟು ಜ್ಞಾನೋದಯ, ದಟ್ ಲೀಡ್ಸ್ ಟು ಸೆಲ್ಫ್ ರಿಯಲೈಸೇಷನ್. ಶಮಃ ಕಾರಣ ಮುಚ್ಯತೆ. ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಸೊ anyone who has a contemplative muni, who has climbed all the steps of the yoga, ladder of the yoga completely, without any desire, and when he is established fully in that equilibrium state, under self-contented state, when he is established in that equilibrium, samatva ಸ್ಥಿತಿಲಿದ್ದಾಗ ಏನಾಗುತ್ತೆ, when he is established in yoga itself ಅಂತ ಅರ್ಥ, ಅವಾಗ ಏನಾಗುತ್ತೆ, all the thought process get annihilated, sankalpas get annihilated. ಶಮಃ ಅಂದ್ರೆ ಅದೇ ಅರ್ಥ. ಎಲ್ಲ ವ್ಯಾಪಾರಗಳು, ಮನೋವ್ಯಾಪಾರಗಳು ನಿಂತು ಹೋಗ್ಬಿಡುತ್ತೆ, ಜ್ಞಾನೋದಯಕ್ಕೆ ಅದು ಸಹಾಯ ಆಗುತ್ತೆ. ಆಲ್ ಥಾಟ್ ಪ್ರೋಸೆಸ್ ಆರ್ ರಿಮೂವ್ಡ್ ಅಂಡ್ they lead the way toward ಪರಮಾತ್ಮ ಪ್ರಾಪ್ತಿ. ದಿಸ್ ಶಮ ವಿಲ್ ಲೀಡ್ ಟು ಜ್ಞಾನೋದಯ, ಕಾರಣ ಮುಚ್ಯತೆ, ಸೆಲ್ಫ್ ರಿಯಲೈಸೇಷನ್ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ವ್ಯಾಖ್ಯಾನ ಇಲ್ಲಿ. ಶಮ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನು ಅಂದ್ರೆ ಪರಮಶಾಂತಿ ಅಂತ ಅರ್ಥ ಇದೆ, ಸರ್ವ ಸಂಕಲ್ಪ ತ್ಯಾಗ ಅಂತ ಅರ್ಥ ಇದೆ. ಸೊ ಯೋಗಾರೂಢ ಸ್ಥಿತಿನಲ್ಲಿ ಏನಾಗುತ್ತೆ ಅಂದ್ರೆ ಕೊನೆ ಹಂತದಲ್ಲಿ, ಆಸ್ ಯು ಪ್ರಾಕ್ಟೀಸ್ ಕರ್ಮಯೋಗ ರೆಗ್ಯುಲರ್ಲಿ, ಎ ಸ್ಟೇಜ್ ವಿಲ್ ಕಮ್, ಎ ಟೈಮ್ ವಿಲ್ ಕಮ್, ಯುವರ್ ಮೈಂಡ್ ಬಿಕಮ್ಸ್ ಟೋಟಲಿ ಪ್ಯೂರಿಫೈಡ್. You end up in Paramashanti, stillness of mind, because all sankalpas, desires have gone. When the mind becomes desireless, like a prism, pure, that is Vishuddha Sattva. ಸಂಪೂರ್ಣವಾಗಿ ರಜೋಗುಣ, ತಮೋಗುಣ ಮತ್ತು ಸತ್ವಗುಣ ಎಲ್ಲವೂ ಹೊರಟೋದಾಗ ಮನಸ್ಸು ಹೇಗೆ ಉಳಿಯುತ್ತೆ, ಲೈಕ್ ಎ ಪ್ರಿಸಮ್, ಪ್ಯೂರ್ ಕ್ರಿಸ್ಟಲ್, ಎ ಪ್ಯೂರ್ ಕ್ವಾರ್ಟ್ಸ್ ವಿಥೌಟ್ ಎನಿ ಬ್ಲೆಮಿಶ್. ಯಾವುದೇ ಕೊಳೆ ಇಲ್ಲದೆ ಅತ್ಯಂತ ಶುಭ್ರವಾದ ಸ್ಫಟಿಕದ ಹಾಗೆ, ಸ್ಫಟಿಕದ ಹರಳಿನ ಹಾಗೆ ಮನಸ್ಸು ಹೊಳಿತಾ ಇರುತ್ತಲ್ಲ, ಆ ಪರಿಶುದ್ಧವಾದ ಮನಸ್ಸು ಅದು ಗುಣಾತೀತ ಮನಸ್ಸು. ಇಟ್ ಈಸ್ ಬಿಯಾಂಡ್ ಸತ್ವಗುಣ ಆಲ್ಸೋ, ಇಟ್ ಈಸ್ ಬಿಯಾಂಡ್ ಎನಿವೇ ತಮೋಗುಣ, ಬಿಯಾಂಡ್ ರಜೋಗುಣ, ಬಿಯಾಂಡ್ ಸತ್ವಗುಣ ಆಲ್ಸೋ. ಅದರಿಂದ ಗುಣಾತೀತ ಅಂತ ಬರುತ್ತೆ ಶಬ್ದ. ಮೂರು ಗುಣಗಳನ್ನು ದಾಟಿ ಹೋಗ್ತಕ್ಕಂಥ ಮನಸ್ಸು ಪರಿಶುದ್ಧವಾದ ಮನಸ್ಸು, ನಿಷ್ಕಲ್ಮಶವಾದ ಮನಸ್ಸು, ಸ್ಫಟಿಕದ ಹಾಗೆ ಶುದ್ಧವಾಗಿರ್ತಕ್ಕಂಥ ಮನಸ್ಸು. ಅಲ್ಲಿ ಕೇವಲ ಪರಮಾತ್ಮನ ಚೈತನ್ಯ ಮಾತ್ರ ಕಾಣ್ತಾ ಇರುತ್ತೆ. ಅಂದ್ರೆ ಮನಸ್ಸು ಪರಮಾತ್ಮವೇ ಆಗಿಬಿಡುತ್ತೆ.
ಯಾವ ಮನಸ್ಸು ನಮ್ಮನ್ನು ಆಟ ಆಡಿಸ್ತಾ ಇತ್ತು ಇಷ್ಟು ದಿವಸ ಜೀವನದಲ್ಲಿ, ಯಾವ ಮನಸ್ಸು ನಮಗೆ ಶತ್ರುವಾಗಿ ಕಾಡ್ತಾ ಇತ್ತಲ್ಲ, ಅದೇ ಮನಸ್ಸು ಪರಿಶುದ್ಧವಾದಾಗ ನಮ್ಮ ಮಿತ್ರ ಆಗ್ಬಿಡುತ್ತೆ ಅನ್ನೋ ಅರ್ಥ ಇದೆ. ಅದನ್ನು ಮುಂದೆ ಭಗವಂತ ಹೇಳ್ತಾನೆ, ಮುಂದೆ ಬರುವ ಶ್ಲೋಕದಲ್ಲಿ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಮನಸ್ಸು ಯಾವ ರೀತಿ ನಮಗೆ ಶತ್ರು ಆಗುತ್ತೆ, ಮನಸ್ಸು ಯಾವ ರೀತಿ ನಮಗೆ ಮಿತ್ರನೂ ಆಗ್ತಾನೆ ಅನ್ನೋದನ್ನು ಮುಂದೆ ಬರ್ತಕ್ಕಂಥ ಶ್ಲೋಕದಲ್ಲಿ ಬರುತ್ತೆ. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ನಿಧಾನವಾಗಿ ನಾವು ಕರ್ಮಯೋಗವನ್ನು ನಾವು ಪ್ರಾರಂಭ ಮಾಡಿದರೆ ಮಾಡ್ತಾ 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 ಮನಸ್ಸು ಪರಿಶುದ್ಧವಾಗ್ತಾ ಬರುತ್ತೆ, ಮನಸ್ಸು ನಿಷ್ಕಲ್ಮ ಆಗ್ತಾ ಬರುತ್ತೆ, ನಿರ್ಮಲವಾಗ್ತಾ ಬರುತ್ತೆ. ಆ ನಿರ್ಮಲ ಮನಸ್ಸು ಪರಮ ಶಾಂತಿಯನ್ನು ಹೊಂದುತ್ತೆ. ಶಮಃ ಕಾರಣ ಮುಚ್ಚುತ್ತೆ, ಅದರಿಂದ ಪರಮಾತ್ಮ ಪ್ರಾಪ್ತಿ, ಅದರಿಂದ ಜ್ಞಾನೋತ್ಪತ್ತಿ. ಅಂದ್ರೆ ಕರ್ಮಯೋಗದಿಂದ ಇದು ನಿಜವಾದ ಸನ್ಯಾಸ. ಕರ್ಮಯೋಗದಿಂದ ಅಕರ್ಮ ಸ್ಥಿತಿ, ಸನ್ಯಾಸ ಸ್ಥಿತಿ ಬಂದು ಜ್ಞಾನ ಪ್ರಾಪ್ತಿ. ಭಗವಂತ ಏನ್ ಹೇಳ್ತಾ ಇದ್ದಾನೆ, ಕರ್ಮಯೋಗದಲ್ಲಿ ನೀವು ಕೊನೆಗೆ ಗುರಿ ಮುಟ್ಟೋದು ಅದನ್ನೇ. ಯಾವುದನ್ನು ಸನ್ಯಾಸ ಅಂತ ಹೇಳ್ತೀವೋ, ಸನ್ಯಾಸ ಯಾತಕ್ಕೆ ಬೇಕು, ಸನ್ಯಾಸದ ಲಕ್ಷಣ ಏನು, ಗುಣಧರ್ಮ ಏನು ಅಂತ ಹೇಳ್ತೀವೋ, ಅದನ್ನ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದನ್ನೇ ಯೋಗ ಅಂತ ತಿಳ್ಕೊಳಪ್ಪ ಅಂತ ಯಾತಕ್ಕೆ ಹೇಳಿದ್ರೆ ಇದಕ್ಕೋಸ್ಕರ ಹೇಳಿದ್ರು. ಆರು ವೃಕ್ಷೋರ್ ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಯತೆ, ಯೋಗಾರೂಢಸ್ಯ ತಸ್ಯೈವ ಶಮ ಕಾರಣ ಮುಚ್ಯತೆ. ಅದನ್ನ ಫರ್ದರ್ ನಾವು ಹಿ ಎಕ್ಸ್ಪ್ಲೈನ್ ದ ಸೇಮ್ ಥಿಂಗ್. ಯದಾ ಹಿನೇಂದ್ರಿಯಾರ್ಥೇಶು ನ ಕರ್ಮ ಸ್ವನುಷಜ್ಯತೆ, ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಹಿಂದಿನ ಶ್ಲೋಕದಲ್ಲಿ ಯೋಗಾರೂಢ ಅನ್ನೋ ಶಬ್ದ ಹೇಳಿದ ಮೇಲೆ ಯಾರಪ್ಪ ಯೋಗಾರೂಢ, ಆ ಯೋಗಾರೂಢನಿಗೆ ಇನ್ನೊಂದು ಹೆಸರು ಸನ್ಯಾಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನಾವು ಇನ್ ದಿಸ್ ಶ್ಲೋಕ ಹಿ ಈಸ್ ರೀಡಿಫೈನಿಂಗ್ ದಿ ವರ್ಡ್ yogarudha and combining the definition of yogarudha to sannyasi definition. He is combining both ultimately. So ultimately he is telling such a yogarudha person, yogarudha muni, such a aspirant, such a sadhaka practicing karma yoga, practicing nishkama karma yoga without desires, by giving up all desires, giving up all sankalpas, not bothering about results. ಯಾವುದೇ ಆಸೆ ಇಲ್ಲದೆ ನೀವು ಸುಮ್ಮನೆ ಮಾಡ್ತಾ ಹೋದಾಗ ಏನಾಗ್ತಾ ಇದೆ, ಮನಸ್ಸು ಪರಿಶುದ್ಧವಾಗ್ತಾ ಇದೆಯಲ್ಲ, ಅದು ಯೋಗಾರೂಢ ಸ್ಥಿತಿಗೆ ಹೋಗ್ತಾ ಇದೆಯಲ್ಲ. ಯೋಗವನ್ನೇ ಅವಲಂಬಿಸಿಕೊಂಡು ಯು ಆರ್ ಎಂಟರಿಂಗ್ ಇಟ್ ದ ಪಿನಾಕಲ್ ಆಫ್ ಯೋಗ ಬೈ ಪ್ರಾಕ್ಟೀಸಿಂಗ್ ಕರ್ಮ ಯೋಗ ಆಲ್ ದ ಲೈಫ್. ಎ ಸ್ಟೇಜ್ ವಿಲ್ ಕಮ್, ಯು ಎಂಟರ್ ಇನ್ ಟು ದ ಪಿನಾಕಲ್, ದ ಲಾಸ್ಟ್ ಪಾಯಿಂಟ್. ಯು ಆರ್ ಕ್ಲೈಂಬಿಂಗ್ ದ ಹೈಟ್ ಆಫ್ ಯೋಗ. ಅಂತಹ ಯೋಗಿ ಅವನು ಯೋಗಾರೂಢ, ಈಸ್ ಕಾಲ್ಡ್ ಯೋಗಾರೂಢ. ಅಂತಹ ಯೋಗಾರೂಢ ಈಸ್ ನಥಿಂಗ್ ಬಟ್ ಸರ್ವ ಸಂಕಲ್ಪ ಸನ್ಯಾಸಿ. ಎಲ್ಲ ಆಸೆಗಳನ್ನು ಬಿಟ್ಟಂತಹ, ಕರ್ಮಗಳನ್ನು ಬಿಟ್ಟಂತಹ, ಸಂಕಲ್ಪಗಳನ್ನು ಬಿಟ್ಟಂತಹ ಸನ್ಯಾಸಿ ಅಂದ್ರೆ ಅವನೇನೆ. ಯೋಗಾರೂಢ ಅಂದ್ರೆ ಅವನೇ ಅಪ್ಪ. ಎರಡೂ ಒಂದೇ ಅರ್ಥ. ಅಂದ್ರೆ ನಿಜವಾದ ಕರ್ಮಯೋಗಿ ಬೇರೆ ಅಲ್ಲ, ನಿಜವಾದ ಸನ್ಯಾಸಿ ಬೇರೆ ಅಲ್ಲ. ಕೇವಲ ಹೊರನೋಟದ ವೇಷದಲ್ಲಿ ನೀವು ಮರಳುಗೊಳ್ಳಬಾರದು. ಡೋಂಟ್ ಬಿ ಕನ್ಫ್ಯೂಸ್ಡ್ ಬೈ ಔಟರ್ ಅಪಿಯರೆನ್ಸಸ್. Don't think that one ashrama is superior to another ashrama. Allah. External comparison should not be taken as it is. You must know the inner insight. Whether a person is a real sannyasi or not, whether he is a real yogi or not, because both are same. Yada hinendriyartheshu na karmasu anushajyate. Karmasu anushajyate, if you split karmasu anushajyate. Yada hi na indriyartheshu na karmasu anushajyate. Sarva sankalpa sannyasi yogarudha tata uchyate. Indriya artheshu na karmasu anushajyate. Na indriya artheshu ನ ಕರ್ಮಸು ಅನುಷಜ್ವತೆ. ಕೇವಲ ಇಂದ್ರಿಯ ತೃಪ್ತಿಗೋಸ್ಕರ, ಫಾರ್ ದ ಗ್ರಾಟಿಫಿಕೇಶನ್ ಆಫ್ ಮೈ ಸೆನ್ಸಸ್, ಫಾರ್ ದ ಪ್ಲೆಜರ್ಸ್ ಆಫ್ ಲೈಫ್, ನನ್ನ ಇಂದ್ರಿಯ ಭೋಗ ಲಾಲಸೆಗೋಸ್ಕರ, ಜಗತ್ತನ್ನು ಅನುಭವಿಸಬೇಕು ಅನ್ನೋ ಆಸೆ ಇದೆಯಲ್ಲ, ಇಂದ್ರಿಯಗಳ ಆಸೆ, ಆ ಇಂದ್ರಿಯಗಳ ಆಸೆಗೋಸ್ಕರ, ಐ ವಾಂಟ್ ಟು ಲಿವ್ ಹ್ಯಾಪಿಲಿ, ಐ ವಾಂಟ್ ಎವ್ರಿಥಿಂಗ್ ಟು ಪೊಸೆಸ್.
All such ideas are there, sankalpas are there. Indriya artheshu na karmasu, and also by performing all types of actions, all types of actions. Na anushajyate, ಯಾವಾಗ ನೀವು ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ನ ಅನುಷಜ್ಯತೆ ಇಂದ್ರಿಯಾರ್ಥೇಶು ನ ಕರ್ಮಸು ಬೋತ್ ಕರ್ಮಗಳಲ್ಲೇ ಆಗಲಿ ಇಂದ್ರಿಯಗಳ ವಿಷಯ ಭೋಗದಲ್ಲೇ ಆಗಲಿ ಯಾವಾಗ ನಿಮ್ಮ ಮನಸ್ಸು ಆಸಕ್ತಗೊಳ್ಳುವುದಿಲ್ಲವೋ ವೆನ್ ಯು ಆರ್ ನಾಟ್ ಅಟ್ರಾಕ್ಟೆಡ್ ವೆನ್ ಯು ಆರ್ ನಾಟ್ influenced, when you are not interested in all types of karmas and karma phalas as given in Vedas. You are not interested in the karma phalas and karmas as enshrined in Vedas. Nor you are interested in experiencing the pleasures of your sense organs. So neither you are interested in the pleasures nor interested in the karma phala of ವೇದೋಕ್ತ ಕರ್ಮಸ್ ಯಜ್ಞ ಹೋಮ ಹವನ ನಿತ್ಯ ನೈಮಿತ್ತಿಕ ಕರ್ಮಗಳು ಯಜ್ಞಗಳು ಹೋಮಗಳು ದಾನಗಳು ತಪಸ್ಸು ಈ ಎಲ್ಲ ಕ್ರಿಯೆಗಳು ನಮ್ಮ ವೇದಗಳಲ್ಲಿ ಬಂದಿದೆಯಲ್ಲ ಕರ್ಮಕಾಂಡದಲ್ಲಿ ಅವುಗಳಿಗೆ ಫಲ ಇದೆ ಆ ಫಲಗಳ ಆಸೆಯಿಂದ ಮಾಡೋದು ಅಂತ ಸೊ ಯಾವುದೇ ಆಸೆ ಇಲ್ಲದೆ ಆ ಕರ್ಮಗಳನ್ನೇ ಮಾಡಕ್ಕೆ ಮನಸ್ಸಿಲ್ಲದೆ ಯಾಕೆಂದ್ರೆ ಕರ್ಮಗಳನ್ನು ಮಾಡಿದರೆ ನಿಮಗೆ ಫಲ ಬರುತ್ತಲ್ಲ ಫಲದ ಮೇಲೆ ಆಸೆಯಿಂದ ಮಾಡ್ತೀವಲ್ಲ ಅಥವಾ ಫಲದ ಆಸೆಯನ್ನು ಬಿಟ್ಟು ನೀವು ಕರ್ಮ ಮಾಡೋದಾದ್ರೆ ವೇದೋಕ್ತ ಕರ್ಮಗಳನ್ನು ಆಸೆ ಇಲ್ಲದೆ ಮಾಡೋದು ವೇದೋಕ್ತ ಕರ್ಮಗಳನ್ನು ಆಸೆ ಇಲ್ಲದೆ ಮಾಡೋದು ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ಯಾವ ಆಸೆ ಇರಬಾರದು ಕರ್ಮಫಲದ ಆಸೆ ಇರಬಾರದು ಕರ್ಮಸು ಅದೇ ರೀತಿ ಇಂದ್ರಿಯ ಭೋಗದ ಆಸೆ ಇರಬಾರದು ಈ ರೀತಿ ನಾವು ಆಸೆ ಇಲ್ಲದೆ ಮಾಡೋದಾದ್ರೆ ಅಂತಹ ವ್ಯಕ್ತಿ ಸರ್ವ ಸಂಕಲ್ಪ ಸನ್ಯಾಸಿ ಆತನೇ ನಿಜವಾದ ಸನ್ಯಾಸಿ ಅಪ್ಪ ಅರ್ಜುನ ಆತನೇ ನಿಜವಾದ ಯೋಗಾರೂಢ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ such a person who is not interested in the pleasures of life not bothered interested ಅಂದ್ರೆ you don't want all the time all the pleasure to come to you ಜೀವನದ ಎಲ್ಲ ಭೋಗಗಳು ನನಗೇ ಬೇಕು ಅನ್ನೋ ಲೋಭ ಆಗಲಿ ಮೋಹ ಆಗಲಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಕರ್ಮಗಳ ಫಲದ ಬಗ್ಗೆ ಆಸೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಆತನೇ ಎಲ್ಲ ಸಂಕಲ್ಪಗಳನ್ನು ಬಿಟ್ಟವನಾದ್ರಿಂದ ಆಸೆ ಬಿಟ್ಟವನಾದ್ರಿಂದ ಅಂತವನು ಸರ್ವ ಸಂಕಲ್ಪ ಸನ್ಯಾಸಿ ಆತನೇ ನಿಜವಾದ ಯೋಗಾರೂಢ ಅರ್ಜುನ ತಿಳ್ಕೊಳಪ್ಪ ಪ್ಲೀಸ್ ರಿಮೆಂಬರ್ ದಟ್ ಸೊ ಹಿ ಈಸ್ ಗಿವಿಂಗ್ 2 words and explaining and ultimately he says both are one and the same in their inner content. ಗುರುಗಳ ಸಂಕಲ್ಪ ಇಲ್ಲಿಗೆ ಇವತ್ತಿನ ವ್ಯಾಖ್ಯಾನ ಮುಗಿತಾ ಇದೆ. ವಸುದೇವ ಸುತಂ ದೇವಂ ಕಂಸಜಾಣೋರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಹರಿ ಓಂ ತತ್ಸತ್. Wow.